ಹಲೋ ಸ್ನೇಹಿತರೆ, ನಮಸ್ಕಾರ. ಸ್ಪರ್ಧಾ ತೇಜ ಧಾರವಾಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋ ಕ್ಲಾಸಲ್ಲಿ ನಾವು ಬಡತನ ಅನ್ನುವಂಥ ಒಂದು ವಿಚಾರದ ಕುರಿತಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರಸ್ತುತ ಜಗತ್ತು ಎದುರಿಸ್ತಿರ್ತಕ್ಕಂಥ ಬಹುದೊಡ್ಡ ಸಮಸ್ಯೆಗಳಲ್ಲಿ ಈ ಬಡತನ ಅನ್ನುವಂಥದ್ದು ಒಂದು. ಭಾರತ ಅಂತ ಬಂದಾಗ 1947ರಲ್ಲಿ ಭಾರತ ಸ್ವತಂತ್ರವನ್ನು ಪಡೆಯುತ್ತಾ ಬರುತ್ತೆ. ಅಂದಿನಿಂದ ಇಲ್ಲಿಯವರೆಗೂ ಭಾರತ ತನ್ನ ಬಡತನದ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ತಾ ಬಂದಿದೆ. ಆದರೂ ಸಹ ಇವತ್ತಿಗೆ ನಾವು ಭಾರತವನ್ನು ನಾವು ಇತರ ಒಂದು ರಾಷ್ಟ್ರಗಳಿಗೆ ಕಂಪೇರ್ ಮಾಡಿ ನೋಡಿದಾಗ ಇಂದಿಗೂ ಸಹ ಭಾರತ ಅತಿ ಹೆಚ್ಚು ಬಡ ಜನರನ್ನು ಹೊಂದಿರತಕ್ಕಂಥ ರಾಷ್ಟ್ರವಾಗಿದ್ದು, ಬಡತನ ಅನ್ನುವಂಥದ್ದು ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮೋಸ್ಟ್ ಡಿಫಿಕಲ್ಟ್ ಚಾಲೆಂಜ್ ಅಂತಾನೆ ಹೇಳ್ತಾ ಹೋಗ್ಬೋದು. ಮಹಾತ್ಮ ಗಾಂಧೀಜಿ ಅವರು ಈ ಒಂದು ಬಡತನದ ಕುರಿತಾಗಿ ಒಂದು ಮಾತನ್ನ ಹೇಳ್ತಾರೆ, ಪಾವರ್ಟಿ ಇಸ್ ದ ವರ್ಸ್ಟ್ ಫಾರ್ಮ್ ಆಫ್ ವೈಲೆನ್ಸ್ ಅಂತೇಳಿ. ಅಂದ್ರೆ ಬಡತನ ಅನ್ನುವಂಥದ್ದು ಒಂದು ಹಿಂಸೆಯ ಒಂದು ಕೆಟ್ಟ ರೂಪ ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಈ ಒಂದು ಬಡತನದ ಕುರಿತಾಗಿ ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ಈ ಒಂದು ಬಡತನ ಅನ್ನುವಂಥದ್ದು ಪ್ರತಿಯೊಬ್ರು ತಮ್ಮ ಒಂದು ಲೈಫ್ಗಳಲ್ಲಿ ಸ್ವತಃ ಅನುಭವಿಸ್ತಿರ್ತಾರೆ. ಎಷ್ಟೋ ಜನ, ಇನ್ನು ಕೆಲವರು ಸಮಾಜದಲ್ಲಿ ಇರ್ತಕ್ಕಂಥ ಇತರ ಒಂದು ಜನರ ಒಂದು ಸ್ಥಿತಿಗತಿಗಳನ್ನ ನೋಡಿ ಬಡತನ ಅಂದ್ರೆ ಏನು ಅನ್ನುವಂಥದ್ದನ್ನ ತಿಳ್ಕೊಂಡಿರ್ತಾರ. ಹಾಗಾದ್ರೆ ಇವತ್ತಿನ ಒಂದು ಕ್ಲಾಸ್ ಏನಾಗಿರುತ್ತೆ, ಈ ಒಂದು ಬಡತನ ಅನ್ನುವಂಥ ಒಂದು ವಿಷಯ ವಸ್ತುವನ್ನ ನಾವು ಪರೀಕ್ಷಾ ದೃಷ್ಟಿಯಿಂದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು ಮತ್ತು ಬಡತನ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅಲ್ಲಿ ಬರ್ತಕ್ಕಂಥ ಯಾವೆಲ್ಲ ವಿಷಯಗಳನ್ನ ನಾವಿಲ್ಲಿ ಕವರ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚಿತವಾಗಿ ಇಲ್ಲೊಂದು ಸ್ಮಾಲ್ ಡಿಸ್ಕ್ಲೈಮರ್ ಇದೆ. ನೀವೆಲ್ಲ ಈ ಒಂದು ಪೋಸ್ಟರ್ ಅನ್ನು ನೋಡ್ತಾ ಇದ್ದೀರಾ, ಇದು KGF ಮೂವಿಯಿಂದ ತೆಗೆದುಕೊಂಡಿರ್ತಕ್ಕಂಥ ಒಂದು ಪೋಸ್ಟರು. ಈ ಒಂದು ಪೋಸ್ಟರ್ ಅಲ್ಲಿ ಇರ್ತಕ್ಕಂಥವ್ರು ಲಿಟಲ್ ರಾಕಿ ಬಾಯ್. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು KGF ಮೂವಿಲಿ ಈ ಬಡತನ ಅನ್ನುವಂಥ ಒಂದು ಸ್ಮಾಲ್ ಎಲಿಮೆಂಟ್ ಅನ್ನು ಇಟ್ಕೊಂಡು ಒಂದು ಡೈರೆಕ್ಟರ್ ಏನಿದ್ದಾರೆ, ಪ್ರಶಾಂತ್ ನೀಲ್ ಸರ್ ಏನಿದ್ದಾರೆ, ಅದನ್ನ ತುಂಬಾ ಮೀನಿಂಗ್ಫುಲ್ ಆಗಿ ಪ್ರೆಸೆಂಟ್ ಮಾಡ್ತಾ ಹೋಗಿದ್ದಾರೆ. ಸೊ ಹಾಗಾಗಿ ಈ ಒಂದು ಬಡತನ ಅನ್ನುವಂಥ ಒಂದು ಕಾನ್ಸೆಪ್ಟ್ ಗೆ ಸಂಬಂಧಪಟ್ಟಿರುವುದರಾಗಿದ್ರಿಂದ ಸೊ ಈ ಒಂದು ಪೋಸ್ಟರ್ ಅನ್ನ ನಾನಿಲ್ಲಿ ಬಳಸ್ಕೊಳ್ತಿದ್ದೀನಿ ಅಷ್ಟೇ. ಯಾರು ಹಾಗಾದ್ರೆ ಬನ್ನಿ ಪರೀಕ್ಷಾ ದೃಷ್ಟಿಯಿಂದ ನಾವು ಏನೆಲ್ಲ ವಿಷಯಗಳನ್ನ ಕವರ್ ಮಾಡಬೇಕು ಅಂತ ಇಲ್ಲಿ ನೋಡ್ತಾ ಹೋಗೋಣ. ಬಡತನ ಅಂದ್ರೆ ಏನು, ಬಡತನದ ಒಂದು ಪರಿಕಲ್ಪನೆಗಳೇನಿದೆ ಮತ್ತು ಬಡತನದ ವಿಧಗಳೇನಿದೆ ಮತ್ತು ಬಡತನವನ್ನು ಭಾರತದಲ್ಲಿ ಯಾವ ರೀತಿಯಾಗಿ ನಾವು ಅಂದಾಜು ಮಾಡ್ತೀವಿ, ಅದಕ್ಕೆ ಬಳಸ್ತಕ್ಕಂಥ ಕ್ರಮಗಳೇನು, ಅವುಗಳ ಬಗ್ಗೆ ನೋಡ್ತಾ ಹೋಗೋಣ. ಮತ್ತು ಭಾರತದಲ್ಲಿ ಬಡತನಕ್ಕೆ ಕಾರಣಗಳೇನು, ಇವೆಲ್ಲವನ್ನ ಇಲ್ಲಿ ನೋಡ್ತಾ ಹೋಗೋಣ. ನೋಡಿ, ಅಕಾರ್ಡಿಂಗ್ ಟು 2011 and 12 ರಿಪೋರ್ಟ್ ಏನಿದೆ, ಒಂದು ಬಡತನಕ್ಕೆ ಸಂಬಂಧಪಟ್ಟ ಹಾಗೆ 2011 ಮತ್ತು 12ರಲ್ಲಿ ಬಂದಂತ ಒಂದು ಅಫಿಷಿಯಲ್ ಡೇಟಾ, ಅಧಿಕೃತ ಮಾಹಿತಿ ಪ್ರಕಾರ ಭಾರತದಲ್ಲಿ ಸುಮಾರು 270 ಮಿಲಿಯನ್ ಪಾಪ್ಯುಲೇಷನ್ ಏನಿದೆ ಅವರು ಬಿಲೋ ಪಾವರ್ಟಿ ಕೆಳಗೆ ವಾಸ ಮಾಡುವಂತವರಾಗಿದ್ದಾರೆ. ಅಂದ್ರೆ ಶೇಕಡ 22% ಪಾಪ್ಯುಲೇಷನ್ ಏನಿದೆ ಬಡತನದಿಂದ ಕೂಡಿದೆ. ಭಾರತದಲ್ಲಿರ್ತಕ್ಕಂಥ 22% ಜನಸಂಖ್ಯೆ ಏನಿದೆ ಬಡತನದಿಂದ ಕೂಡಿರುವಂತದ್ದಾಗಿದೆ. ಸೊ ಇಲ್ಲಿ ಹಾಗಾದ್ರೆ ಬಡತನ ಅನ್ನುವಂತ ಒಂದು ವಿಷಯವನ್ನ ನಾವಿಲ್ಲಿ ಒಂದು ಬೇಸಿಕ್ ಡೆಫಿನೇಷನ್ ಅನ್ನ ನೋಡೋದ್ರ ಮುಖಾಂತರ ಇಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಪಾವರ್ಟಿ ಈಸ್ ಎ ಸಿಚುವೇಶನ್ in which person or community does not able to fulfill their basic needs ಅಂತೇಳಿ. ಅಂದ್ರೆ ಸಮಾಜದಲ್ಲಿ ವಾಸವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮುದಾಯ ಅನ್ನುವಂಥದ್ದು ತನ್ನ ದಿನನಿತ್ಯದ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಅವಶ್ಯಕತೆಗಳೇನಿದೆ ಅವುಗಳನ್ನ ಈಡೇರಿಸಿಕೊಳ್ಳದೆ ಆಗ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಏನಿರ್ತಾರಲ್ಲ, ಆ ಒಂದು ಸ್ಥಿತಿಯನ್ನ ನಾವು ಬಡತನ ಅಂತೇಳಿ ಕರಿತೀವಿ. ಆ ವರ್ಗದ ಜನರನ್ನು ಬಡವರು ಅಂತೇಳಿ ಕರಿತಾ ಹೋಗ್ತೀವಿ. ನೋಡಿ, ಒಬ್ಬ ಮನುಷ್ಯ ಸಾಮಾನ್ಯವಾಗಿ ಆ ಒಂದು ಸೊಸೈಟಿಯಲ್ಲಿ ಒಂದು ಮಿನಿಮಮ್ ಲೆವೆಲ್ ಆಫ್ ಲೈಫ್ ಅನ್ನ ಲೀಡ್ ಮಾಡ್ಬೇಕಾದ್ರೆ ಅವನಿಗೆ ಮೂಲಭೂತವಾಗಿ ಏನೆಲ್ಲ ಬೇಕಾಗುತ್ತೆ, ವಾಸ ಮಾಡಲು ಮನೆ ಬೇಕಾಗುತ್ತೆ, ಶೆಲ್ಟರ್ ಬೇಕಾಗುತ್ತೆ, ಮತ್ತು ಫುಡ್ ಬೇಕಾಗುತ್ತೆ, ಉಡುಗೆ ತೊಡುಗೆಗಳು ಬೇಕಾಗುತ್ತೆ, ಮತ್ತು ಆರೋಗ್ಯ ಅನ್ನುವಂಥದ್ದು ಬೇಕಾಗುತ್ತೆ. ಅದ್ರ ಜೊತೆಗೆ ಎಜುಕೇಶನ್ ಅನ್ನುವಂಥದ್ದು ಬೇಕಾಗುತ್ತೆ, ಮತ್ತು ಡ್ರಿಂಕಿಂಗ್ ವಾಟರ್ ಅನ್ನುವಂಥದ್ದು ಬೇಕಾಗುತ್ತೆ, ಮತ್ತು ಮಿನಿಮಮ್ ಲೆವೆಲ್ ಆಫ್ ಎಂಟರ್ಟೈನ್ಮೆಂಟ್ ಅನ್ನುವಂಥದ್ದು ಸಹ ಅವನಿಗೆ ಬೇಕಾಗುತ್ತೆ. ಸೊ ಇದು ಒಬ್ಬ ವ್ಯಕ್ತಿ ತನ್ನ ಒಂದು ನಾರ್ಮಲ್ ಲೈಫ್ ಅನ್ನ ಲೀಡ್ ಮಾಡೋಕ್ಕೆ ಅಥವಾ ಮಿನಿಮಮ್ ಲೆವೆಲ್ ಆಫ್ ಲೈಫ್ ಅನ್ನ ಲೀಡ್ ಮಾಡೋಕ್ಕೆ ಅವನಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸವಲತ್ತುಗಳು. ಇಲ್ಲಿ ಪಾವರ್ಟಿ ಅಂದ್ರಷ್ಟೇ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮಾಜದಲ್ಲಿ ಇರ್ತಕ್ಕಂಥ ಒಂದು ವರ್ಗ ತನ್ನ ಒಂದು ದಿನನಿತ್ಯದ ಜೀವನದಲ್ಲಿ ಒಂದು ಮಿನಿಮಮ್ ಲೆವೆಲ್ ಆಫ್ ಲೈಫ್ ಅನ್ನ ಲೀಡ್ ಮಾಡಕ್ಕೆ ಬೇಕಾದಂತ ಮೂಲಭೂತ ಸೌಕರ್ಯಗಳೇನಿದೆ ಅವುಗಳನ್ನ ಪಡೆದುಕೊಳ್ಳಲು ಆಗದೆ ಇರತಕ್ಕಂತ ಸನ್ನಿವೇಶದಲ್ಲಿದ್ರೆ ಅಥವಾ ಅವುಗಳನ್ನ ಅಫೋರ್ಡ್ ಮಾಡಕ್ ಆಗದೆ ಇರತಕ್ಕಂತ ಪರಿಸ್ಥಿತಿಯಲ್ಲಿ ಇದ್ದಂತ ಒಂದು ಜನರನ್ನ ಏನಂತ ಕರಿತೀವಿ, ನಾವು ಬಡವರು ಅಂತೇಳಿ ಕರಿತೀವಿ. ಅಂತ ಒಂದು ಸನ್ನಿವೇಶವನ್ನ ಏನಂತ ಕರಿತೀವಿ, ಬಡತನ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಹಾಗಾದ್ರೆ ಇಲ್ಲಿ ಸಮಾಜದಲ್ಲಿ ಕೋಟ್ಯಾಂತರ ಜನ ಇರ್ತಾರೆ. ಆ ಒಂದು ಜನರಲ್ಲಿ ನಿಜವಾಗ್ಲೂ ಯಾರು ಪುವರ್, ಹೂ ಇಸ್ ದ ಪುವರ್ ಅಂಡ್ ಹೂ ಇಸ್ ನಾಟ್ ಪುವರ್, ಅಂದ್ರೆ ಸಮಾಜದಲ್ಲಿರ್ತಕ್ಕಂಥ ಕೋಟ್ಯಾಂತರ ಜನರಲ್ಲಿ ನಿಜವಾಗ್ಲೂ ಯಾರು ಬಡವರು ಇದ್ದಾರೆ, ಯಾರು ಬಡವರಲ್ಲ ಅಂತೇಳಿ ನಾವು ಇಲ್ಲಿ ಯಾವ ರೀತಿಯಾಗಿ ಐಡೆಂಟಿಫೈ ಮಾಡೋದನ್ನಂತ ನಾವು ನೋಡ್ತಾ ಹೋದಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಕ್ರೈಟೀರಿಯಾಗಳನ್ನ ಇಟ್ಟಿದೆ. ಇಲ್ಲಿ ನೋಡಿ, ಪಾವರ್ಟಿ ಲೈನ್ ಇಂದ ಬಡತನ ರೇಖೆ ಅಂತೇಳಿ ಕರಿತೀವಿ.
ಈ ಒಂದು ಬಡತನ ರೇಖೆ ಅಂದ್ರೆ ಪಾವರ್ಟಿ ಲೈನ್ ಇಸ್ ಅ ಮೆಥಡ್ ಟು ಡಿಟರ್ಮೈನ್ ಪಾವರ್ಟಿ ಆನ್ ದ ಬೇಸಿಸ್ ಆಫ್ ದೇರ್ ಇನ್ಕಮ್ ಅಂಡ್ ಕನ್ಸಂಪ್ಷನ್ ಲೆವೆಲ್ಸ್. ಅಂದ್ರೆ ಸಮಾಜದಲ್ಲಿ ವಾಸವಾಗಿರತಕ್ಕಂಥ ಜನರ ಒಂದು ಆದಾಯ ಏನಿದೆ, ಅವರ ಒಂದು ಅನುಭೋಗಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಒಂದು ಖರ್ಚು ವೆಚ್ಚಗಳೇನಿದೆ, ಅವುಗಳ ಒಂದು ಆಧಾರದ ಮೇಲೆ ಒಂದು ಲೆವೆಲ್ ಅನ್ನು ಸೆಟ್ ಮಾಡಿದೆ ಇಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ. ಅಂದ್ರೆ ಈ ಒಂದು ಮಿನಿಮಮ್ ಲೆವೆಲ್ಗಿಂತ ಮೇಲೆ ಯಾರು ಜೀವಿಸ್ತಿರ್ತಾರೆ ಅವರನ್ನ ನಾವು ಅಬೋವ್ ಪಾವರ್ಟಿ ಲೈನ್ ಅಲ್ಲಿ ಬರ್ತಕ್ಕಂಥವ್ರು ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಯಾರು ಈ ಒಂದು ಮಿನಿಮಮ್ ಲೆವೆಲ್ಗಿಂತ ಕಡಿಮೆ ಒಂದು ಸ್ಥಾನದಲ್ಲಿ ಜೀವನ ಮಾಡ್ತಾ ಇರ್ತಾರಲ್ಲ ಅವರನ್ನು ನಾವು ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಬರುವಂತವ್ರು ಅಂತೇಳಿ ಇಲ್ಲಿ ಡಿಸೈಡ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಈ ಒಂದು ಪಾವರ್ಟಿ ಲೈನ್ ಅನ್ನುವಂಥದ್ದು ದೇಶದಿಂದ ದೇಶಕ್ಕೆ ವೇರಿ ಆಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಭಾರತ ಅಂತ ಬಂದಾಗ ಪಾವರ್ಟಿ ಎರಡು ರೀತಿಯಾಗಿ ನೋಡ್ತಾ ಹೋಗ್ತೀವಿ. ಒಂದು ರೂರಲ್ ಏರಿಯಾಗೆ ಸಂಬಂಧಪಟ್ಟಿರುವಂಥದ್ದು, ಇನ್ನೊಂದು ಅರ್ಬನ್ ಏರಿಯಾಗೆ ಸಂಬಂಧಪಟ್ಟಿರುವಂಥದ್ದು. ನೋಡಿ, ಇಲ್ಲಿ ಜಸ್ಟ್ ಇದನ್ನ ಒಂದು ಎಕ್ಸಾಂಪಲ್ ಆಗಿ ನೋಡ್ತಾ ಹೋಗೋಣ. ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿರ್ತಕ್ಕಂಥ ಜನರು ಏನಿದ್ದಾರೆ ಅವರು ಪ್ರತಿನಿತ್ಯ ಯಾರು 816 ರೂಪೀಸ್ಗಿಂತ ಕಡಿಮೆ ಹಣವನ್ನ ಅರ್ನ್ ಮಾಡ್ತಾರೆ ಅವರನ್ನ ನಾವು ಬಡವರು ಅಂತೇಳಿ ಕನ್ಸಿಡರ್ ಮಾಡ್ತೀವಿ. 816 ರೂಪೀಸ್ ಅನ್ನ ಯಾರು ಅರ್ನ್ ಮಾಡ್ತಾರೆ ಅಥವಾ ಅದಕ್ಕಿಂತ ಅಧಿಕ ಹಣವನ್ನ ಯಾರು ಅರ್ನ್ ಮಾಡ್ತಾರೆ ಫರ್ ಡೇ ಅವರನ್ನ ನಾಟ್ ಪೂವರ್ಸ್ ಅಂತೇಳಿ ಇಲ್ಲಿ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಇದು ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಪಟ್ಟಿರುವ ಮಾಹಿತಿ. ಆದ್ರೆ ಇಲ್ಲಿ ನಗರ ಪ್ರದೇಶದಲ್ಲಿ ವಾಸವಾಗಿರ್ತಕ್ಕಂಥ ಜನರಲ್ಲಿ ಯಾರು 1000 ರೂಪೀಸ್ಗಿಂತ ಕಡಿಮೆ ಹಣವನ್ನ ಅರ್ನ್ ಮಾಡ್ತಿದ್ದಾರೆ ಪರ್ ಡೇ ಅಂದಾಗ ಅವರನ್ನ ನಾವು ಪೂವರ್ ಅಥವಾ ಬಡವರು ಅಂತೇಳಿ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಯಾರು 1000 ರೂಪೀಸ್ ಅಥವಾ ಅದಕ್ಕಿಂತ ಅಧಿಕ ಹಣವನ್ನ ಸಂಪಾದನೆ ಮಾಡ್ತಾ ಇರ್ತಾರೆ ಪರ್ ಡೇ ಅವರನ್ನ ನಾವು ನಾಟ್ ಪೂವರ್ ಅಥವಾ ಬಡವರಲ್ಲ ಅಂತೇಳಿ ಇಲ್ಲಿ ಗುರುತಿಸ್ತಾ ಹೋಗ್ತೀವಿ. ಇದು ರೂರಲ್ ಮತ್ತು ಅರ್ಬನ್ ಏರಿಯಾಗೆ ಸಂಬಂಧಪಟ್ಟಂತ ಮಾಹಿತಿ. ಇಲ್ಲಿ ನೋಡಿ, ರೂರಲ್ ಪ್ರದೇಶ ಅಂತ ಬಂದಾಗ, ಗ್ರಾಮೀಣ ಪ್ರದೇಶ ಅಂತ ಬಂದಾಗ ಇಲ್ಲಿ ನಾವು 816 ರೂಪೀಸ್ ಅನ್ನ ಮಾನದಂಡವಾಗಿ ತಗೊಂಡಿದೀವಿ. ಇಲ್ಲಿ 1000 ರೂಪೀಸ್ ಅನ್ನ ಮಾನದಂಡವಾಗಿ ತಗೊಂಡಿದೀವಿ. ಕಾರಣ ಇಷ್ಟೇ, ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿರ್ತಕ್ಕಂಥ ಒಂದು ಜನರ ಒಂದು ಜೀವನ ಮಟ್ಟ ಏನಿರುತ್ತೆ, ಅವರ ಒಂದು ಕಾಸ್ಟ್ ಆಫ್ ಲಿವಿಂಗ್ ಏನಿರುತ್ತೆ, ಈ ಒಂದು ಸಿಟಿಗೆ ಕಂಪೇರ್ ಮಾಡಿದ್ರೆ ಕಾಸ್ಟ್ ಆಫ್ ಲಿವಿಂಗ್ ಅಂದ್ರೆ ಅವರ ಒಂದು ದಿನನಿತ್ಯದ ಜೀವನ ನಡೆಸಲು ಬೇಕಾಗಿರ್ತಕ್ಕಂಥ ಒಂದು ಖರ್ಚು ವೆಚ್ಚಗಳೇನಿದೆ ಅದು ಸಿಟಿಯಲ್ಲಿ ವಾಸವಾಗಿರ್ತಕ್ಕಂಥ ಜನರಿಗೆ ಕಂಪೇರ್ ಮಾಡಿದ್ರೆ ಇವರ ಒಂದು ಕಾಸ್ಟ್ ಆಫ್ ಲಿವಿಂಗ್ ಏನಿರುತ್ತೆ ಕಡಿಮೆ ಪ್ರಮಾಣದಲ್ಲಿರುತ್ತೆ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡುವಂತವ್ರು. ಇಲ್ಲಿ ನಗರ ಪ್ರದೇಶದಲ್ಲಿ ಇರುವಂತವರಿಗೆ ಅದು ಹೋಲಿಕೆ ಮಾಡಿದಾಗ ಅದೇನಾಗಿರುತ್ತೆ, ಅವರ ಒಂದು ಕಾಸ್ಟ್ ಆಫ್ ಲಿವಿಂಗ್ ಏನಿರುತ್ತೆ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ. ಕಾರಣ ಇಲ್ಲಿ ಇವರ ಒಂದು ಜೀವನ ಶೈಲಿಗಳೇ ಬೇರೆ ಇರುತ್ತೆ. ಹಳ್ಳಿಗಳಲ್ಲಿ ಇವರ ಒಂದು ರಿಕ್ವೈರ್ಮೆಂಟ್ಸ್ ಗಳೇ ಬೇರೆ ಇರುತ್ತೆ. ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರ ಒಂದು ರಿಕ್ವೈರ್ಮೆಂಟ್ ಗಳು ಬೇರೆ ಇರುತ್ತೆ ಮತ್ತು ಅವರ ಒಂದು ಜೀವನ ಶೈಲಿಗಳೇ ಬೇರೆ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಅಲ್ಲಿ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಆ ಒಂದು ರೀಸನ್ ಇಂದ ನಾವಿಲ್ಲಿ ಗ್ರಾಮೀಣ ಪ್ರದೇಶ ಅಂತ ಬಂದಾಗ ಇಲ್ಲಿ 816 ರೂಪೀಸ್ ಅನ್ನ ಉದಾಹರಣೆಯಾಗಿ ತಗೊಂಡಿದೀವಿ, ಇಲ್ಲಿ 1000 ರೂಪೀಸ್ ಅನ್ನ ಉದಾಹರಣೆಯಾಗಿ ತಗೊಂಡಿದೀವಿ ಅಂತೇಳಿ. ಸೊ ಇದು ಪಾವರ್ಟಿ ಲೈನ್ಗೆ ಸಂಬಂಧಪಟ್ಟಂತ ಮಾಹಿತಿ. ಹಾಗಾದ್ರೆ ಭಾರತದಲ್ಲಿ ಈ ಒಂದು ಬಡತನವನ್ನ ಎಸ್ಟಿಮೇಟ್ ಮಾಡ್ತಕ್ಕಂಥ ಒಂದು ಆರ್ಗನೈಸೇಷನ್ ಯಾವುದು, ಯಾವ ಒಂದು ಸಂಸ್ಥೆ ಈ ಒಂದು ಭಾರತದಲ್ಲಿ ಈ ಒಂದು ಬಡತನದ ಕುರಿತಾಗಿ ಒಂದು ಸರ್ವೆಯನ್ನ ಮಾಡ್ತಾ ಹೋಗುತ್ತೆ ಮತ್ತು ಎಷ್ಟು ವರ್ಷಗಳಿಗೊಮ್ಮೆ ಆ ಒಂದು ಸರ್ವೆಯನ್ನ ಮಾಡ್ತೀವಿ ಅಂತ ಇಲ್ಲಿ ನಾವು ನೋಡ್ತಾ ಹೋದಾಗ ನೋಡಿ, ಇಲ್ಲಿ ನಾರ್ಮಲಿ ಎವ್ರಿ 5 years ಅಂದ್ರೆ ಒನ್ಸ್ ಇನ್ ಎ 5 year ಅಲ್ಲಿ ಬೈ ಕಂಡಕ್ಟಿಂಗ್ ಸ್ಯಾಂಪಲ್ ಸರ್ವೆ ಅಂದ್ರೆ ಸ್ಯಾಂಪಲ್ ಸರ್ವೆ ಆಫ್ ಆರ್ಗನೈಸೇಷನ್ ಏನಿದೆ, ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫ್ ಆರ್ಗನೈಸೇಷನ್ ಏನಿದೆ, ಇದು ಈ ಒಂದು ಸರ್ವೆಯನ್ನ ಕಂಡಕ್ಟ್ ಮಾಡ್ತಾ ಹೋಗುತ್ತೆ ಅಂತೇಳಿ. ಸೊ ಹಾಗಾದ್ರೆ ಇಲ್ಲಿ ಬಡತನಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಹಲವು ಕ್ರೈಟೀರಿಯಾಗಳಿದೆ. ಇಲ್ಲಿ ಅದರಲ್ಲಿ ವೈಕೆ ಅಲಗ್ ಕಮಿಟಿ ಅಥವಾ ಅಲಗ್ ಸಮಿತಿ ನೀಡಿರ್ತಕ್ಕಂಥ ಕೆಲವು ಕ್ರೈಟೀರಿಯಾಗಳನ್ನ ಆಧಾರವಾಗಿ ಇಟ್ಕೊಂಡು ಇಲ್ಲಿ ಬಡವರು ಮತ್ತು ಬಡವರಲ್ಲ ಅಂತೇಳಿ ನಾವು ಇಲ್ಲಿ ಅವ್ರನ್ನ ಗುರುತಿಸ್ತಾ ಹೋಗ್ತೀವಿ ಸಮಾಜದಲ್ಲಿ. ನೋಡಿ, ಇಲ್ಲಿ ಮಿನಿಮಮ್ ಫುಡ್ ರಿಕ್ವೈರ್ಮೆಂಟ್ ಅಂದ್ರೆ ಸೊಸೈಟಿಯಲ್ಲಿ ಜೀವಿಸ್ತಕ್ಕಂಥ ಜನರೇನಿದ್ದಾರೆ ಅಲ್ಲಿ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು. ಯಾರು ಗ್ರಾಮೀಣ ಒಂದು ಭಾಗದಲ್ಲಿ ವಾಸ ಮಾಡ್ತಿರ್ತಾರೆ ಅವರ ಒಂದು ಮಿನಿಮಮ್ ಫುಡ್ ರಿಕ್ವೈರ್ಮೆಂಟ್ ಏನಿರ್ಬೇಕು ಫರ್ ಡೇ 2400 ಕ್ಯಾಲೋರೀಸ್ ಆಹಾರವನ್ನ ಪಡಿತಾ ಇರಬೇಕು. ಅಂತವರನ್ನ ನಾವು ಬಡವರಲ್ಲ ಅಂತೇಳಿ ನಿಗದಿಪಡಿಸ್ತಾ ಹೋಗ್ತೀವಿ. ಇಲ್ಲಿ ಯಾರು ಅರ್ಬನ್ ಏರಿಯಾದಲ್ಲಿ ಜೀವಿಸ್ತಿರ್ತಾರೆ ಅವರು ದಿನನಿತ್ಯದ ಒಂದು ಅವರ ಒಂದು ಆಹಾರ ಸೇವನೆ ಎಷ್ಟಿರಬೇಕು, 2100 ಕ್ಯಾಲೋರೀಸ್ ಇರಬೇಕು. ಯಾರು ಈ ಒಂದು ಪ್ರಮಾಣಕ್ಕಿಂತ ಕಡಿಮೆ ಆಹಾರವನ್ನ ಸೇವಿಸ್ತಾ ಇರ್ತಾರೆ ಅವರನ್ನು ನಾವು ಬಡವರು ಅಂತೇಳಿ ಕರಿತೀವಿ. ರೂರಲ್ ಪ್ರದೇಶ ಅಂತ ಬಂದಾಗ ಇಲ್ಲಿ 2400 ಕ್ಯಾಲೋರೀಸ್ ಆಹಾರವನ್ನ ನಾವು ಉದಾಹರಣೆಯಾಗಿ ತಗೊಳ್ತಿದ್ವಿ. ಅರ್ಬನ್ ಪ್ರದೇಶ ಅಂತ ಬಂದಾಗ ಇಲ್ಲಿ 2100 ಕ್ಯಾಲೋರೀಸ್ ಅನ್ನ ನಾವು ಉದಾಹರಣೆಯಾಗಿ ತಗೊಳ್ತಾ ಇದ್ವಿ. ಕಾರಣ ಇಷ್ಟೇ, ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿರ್ತಕ್ಕಂಥ ಜನರು ಏನ್ ಮಾಡ್ತಾರೆ, ಅತಿ ಹೆಚ್ಚಿನ ಪ್ರಮಾಣದ ಜನರು ಹಾರ್ಡ್ ವರ್ಕ್ ಅಲ್ಲಿ ಇರ್ತಾರೆ. ಅಂದ್ರೆ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ, ಅಂದ್ರೆ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುವಂತದ್ದಾಗಿರ್ಬೋದು, ಈ ತರ ಒಂದು ಕಟ್ಟಡ ಕಾರ್ಮಿಕರುಗಳಾಗಿರ್ಬೋದು, ಅವರು ತಮ್ಮ ಒಂದು ದೇಹವನ್ನ ದಂಡನೆ ಮಾಡಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅವರಿಗೆ ಮಿನಿಮಮ್ ಫುಡ್ ರಿಕ್ವೈರ್ಮೆಂಟ್ ಏನಿರಬೇಕು ನಗರ ಪ್ರದೇಶಕ್ಕೆ ಕಂಪೇರ್ ಮಾಡಿದಾಗ
ಜಾಸ್ತಿ ಪ್ರಮಾಣದಲ್ಲಿ ಇರಬೇಕು. ಇಲ್ಲಿ 2400 ಕ್ಯಾಲೋರೀಸ್ ಇರ್ಬೇಕಂತೇಳಿ ಹೇಳ್ತಾ ಹೋಗುತ್ತೆ ಈ ಒಂದು ಸಮಿತಿ. ಇಲ್ಲಿ ನಗರ ಪ್ರದೇಶ ಅಂತ ಬಂದಾಗ ಇಲ್ಲಿನ ಬಹುತೇಕ ಜನರು ಏನ್ ಮಾಡ್ತಾರೆ, MNC ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಮಲ್ಟಿ ನ್ಯಾಷನಲ್ ಕಂಪನಿಗಳು ಏನಿರುತ್ತೆ ಮತ್ತು ಇತರ ಸಾಫ್ಟ್ವೇರ್ ಕಂಪನಿಗಳು ಮತ್ತು ಬೀದಿ ವ್ಯಾಪಾರಿಗಳಾಗಿರ್ಬೋದು ಮತ್ತು ಇತರ ಸಣ್ಣ ಪುಟ್ಟ ಕೈಗಾರಿಕೆಗಳಲ್ಲಿ ದಿನಗೂಲಿ ಕಾರ್ಮಿಕರಾಗಿರ್ಬೋದು ಮತ್ತು ಆಟೋ ಚಾಲಕರಾಗಿರ್ಬೋದು. ಸೊ ಇವರ ಒಂದು ವರ್ಕ್ ಆಫ್ ನೇಚರ್ಗೆ ನಾವು ಹೋಲಿಕೆ ಮಾಡಿ ನೋಡಿದಾಗ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ವರ್ಕ್ ಆಫ್ ನೇಚರ್ ಏನಾಗಿರುತ್ತೆ, ಅದು ತುಂಬಾ ಶ್ರಮವನ್ನ ವಹಿಸಿ ಮಾಡ್ತಕ್ಕಂಥ ಕೆಲಸವಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥ ಒಂದು ಜನರು ಸೇವಿಸ್ತಕ್ಕಂಥ ಆಹಾರದಲ್ಲಿ ಒಂದು ಮಿನಿಮಮ್ ಫುಡ್ ರಿಕ್ವೈರ್ಮೆಂಟ್ ಏನಿರಬೇಕು, 2400 ಕ್ಯಾಲೋರೀಸ್ ಇರ್ಬೇಕಂತೇಳಿ ಈ ಒಂದು ಸಮಿತಿ ವರದಿಯನ್ನ ನೀಡ್ತಾ ಹೋಗುತ್ತೆ. ಸೊ ಹಾಗಾದ್ರೆ ಬಡತನಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯವಾಗಿ ಇಲ್ಲಿ 2 ರೀತಿಯಾಗಿರ್ತಕ್ಕಂಥ ವಿಧಗಳನ್ನ ನೋಡ್ತಾ ಹೋಗ್ತೀವಿ ಟೈಪ್ಸ್ ಆಫ್ ಪಾವರ್ಟಿಲಿ. ಒಂದು ಅಬ್ಸಲ್ಯೂಟ್ ಪಾವರ್ಟಿ ಅನ್ನುವಂಥದ್ದು, ಇನ್ನೊಂದು ರಿಲೇಟಿವ್ ಪಾವರ್ಟಿ ಅಂತೇಳಿ ಕರಿತೀವಿ. ಅದನ್ನ ಕನ್ನಡದಲ್ಲಿ ಅಬ್ಸಲ್ಯೂಟ್ ಪಾವರ್ಟಿ ಅಂದ್ರೆ ನಿರಪೇಕ್ಷ ಬಡತನ, ರಿಲೇಟಿವ್ ಪಾವರ್ಟಿ ಅಂದ್ರೆ ಸಾಪೇಕ್ಷ ಬಡತನ. ಇಲ್ಲಿ ಅಬ್ಸಲ್ಯೂಟ್ ಪಾವರ್ಟಿ ಅನ್ನುವಂಥದ್ದು ಬಡ ರಾಷ್ಟ್ರಗಳಿಗೆ ಮತ್ತು ಮುಂದುವರಿಯುತ್ತಿರತಕ್ಕಂಥ ಅಭಿವೃದ್ಧಿ ಹೊಂದುತ್ತಿರತಕ್ಕಂಥ ರಾಷ್ಟ್ರಗಳೇನಿದೆ ಅವುಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಇಲ್ಲಿ ರಿಲೇಟಿವ್ ಪಾವರ್ಟಿ ಅಂತ ಬಂದಾಗ, ಸಾಪೇಕ್ಷ ಬಡತನ ಅನ್ನುವಂಥದ್ದು ಬಂದಾಗ, ಇಲ್ಲಿ ಶ್ರೀಮಂತ ರಾಷ್ಟ್ರಗಳೇನಿದೆ, ಆಲ್ರೆಡಿ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳೇನಿದೆ ಅಂತ ರಾಷ್ಟ್ರಗಳಿಗೆ ನಾವು ಎಕ್ಸಾಂಪಲ್ ಅನ್ನ ನೀಡ್ತಾ ಹೋಗ್ಬೋದು. ಇಲ್ಲಿ ಅಬ್ಸಲ್ಯೂಟ್ ಪಾವರ್ಟಿಯನ್ನ ನಾವು ಪಾವರ್ಟಿ ಲೈನ್ ಅನ್ನ ನಾವು ಏನ್ ನೋಡ್ತಾ ಇದೀವಲ್ಲ, ಇಲ್ಲಿ ಪಾವರ್ಟಿ ಲೈನ್ ಅಲ್ಲಿ 2 ಅಂಶಗಳನ್ನ ನಾವಿಲ್ಲಿ ಮಾನದಂಡವಾಗಿ ತೆಗೆದುಕೊಂಡು ಅಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥ ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಯಾರು ಬರ್ತಾರೆ, ಅಬೋವ್ ಪಾವರ್ಟಿ ಲೈನ್ ಅಲ್ಲಿ ಯಾರು ಬರ್ತಾರೆ ಅಂತೇಳಿ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. 2 ಒಂದು ಕ್ರೈಟೀರಿಯಾಗಳನ್ನ ಇಲ್ಲಿ ನೋಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಮಿನಿಮಮ್ ಒಂದು ಇನ್ಕಮ್ ಲೆವೆಲ್ ಆಗಿರ್ಬೋದು ಅವ್ರದ್ದು, ಮತ್ತು ಕನ್ಸಂಪ್ಷನ್ ಲೆವೆಲ್ ಏನಿದೆ, ಅವರ ಒಂದು ಆದಾಯ ಏನಿದೆ ಮತ್ತು ಅವರ ಒಂದು ಹೂಡಿಕೆ ಮಾಡ್ತಕ್ಕಂಥ ಅಥವಾ ಅವರ ಒಂದು ಅನುಭೋಗ ಒಂದು ವೆಚ್ಚಗಳೇನಿದೆ ಅವುಗಳ ಒಂದು ಆಧಾರದ ಮೇಲೆ ನಾವಿಲ್ಲಿ ಅಬ್ಸಲ್ಯೂಟ್ ಪಾವರ್ಟಿಯನ್ನ ನೋಡ್ತಾ ಹೋಗ್ತೀವಿ. ಇದು ಬಡ ರಾಷ್ಟ್ರಗಳಿಗೆ ಮತ್ತು ಮುಂದುವರಿತಿ ಇರತಕ್ಕಂಥ ರಾಷ್ಟ್ರಗಳೇನಿದೆ ಅಥವಾ ಅಭಿವೃದ್ಧಿ ಹೊಂದುತ್ತಿರ್ತಕ್ಕಂಥ ರಾಷ್ಟ್ರಗಳೇನಿದೆ ಅವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾಹಿತಿ ಆಗಿರುತ್ತೆ. ಇಲ್ಲಿ ರಿಲೇಟಿವ್ ಪಾವರ್ಟಿ ಅಂತ ಬಂದಾಗ ಇದು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೆ, ಫಾರ್ ಎಕ್ಸಾಂಪಲ್ USA ಆಗಿರ್ಬೋದು. ಅಮೆರಿಕ ಅನ್ನುವಂಥದ್ದು ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರ. ಅಮೆರಿಕದಲ್ಲಿ ಬಡತನವನ್ನ ಯಾವ ರೀತಿಯಾಗಿ ಗುರುತಿಸ್ತಾ ಹೋಗ್ತಾರಪ್ಪ ಅಂತಂದ್ರೆ, ಇಲ್ಲಿ ಅಮೆರಿಕದಲ್ಲಿ ವಾಸವಾಗಿರ್ತಕ್ಕಂಥ ಜನರು ಒಂದು ಕಾರನ್ನ ಯಾರು ಹೊಂದಿರಲ್ಲ, ಅಂದ್ರೆ ಕಾರ್ ಅನ್ನುವಂಥದ್ದು ಅಲ್ಲಿರ್ತಕ್ಕಂಥ ಜನರಿಗೆ ಅದು ಮಿನಿಮಮ್ ರಿಕ್ವೈರ್ಮೆಂಟ್ ಅಥವಾ ಬೇಸಿಕ್ ನೀಡ್ಸ್ ಆಗಿರುತ್ತೆ. ನಾವು ಕಾರನ್ನ ಭಾರತದಲ್ಲಿ ಲಕ್ಸುರಿ ಗುಡ್ಸ್ ಆಗಿ ಕನ್ಸಿಡರ್ ಮಾಡ್ತೀವಿ, ಅದು ಐಷಾರಾಮಿ ವಸ್ತಾಗಿ ಕನ್ಸಿಡರ್ ಮಾಡ್ತೀವಿ. ಆದ್ರೆ ಅಮೆರಿಕದಲ್ಲಿ ಅದನ್ನ ಒಂದು ಬೇಸಿಕ್ ನೀಡ್ಸ್ ಅಥವಾ ಒಂದು ಮೂಲಭೂತ ಸೌಕರ್ಯಗಳಲ್ಲಿ, ಅವಶ್ಯಕ ವಸ್ತುಗಳಲ್ಲಿ ಒಂದು ಅಂತೇಳಿ ಅವರು ಕನ್ಸಿಡರ್ ಮಾಡ್ತಾ ಹೋಗ್ತಾರೆ. ನಾವಿಲ್ಲಿ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಬಡತನ ಅಂತ ಬಂದಾಗ ಮಿನಿಮಮ್ ಲೆವೆಲ್ ಆಫ್ ಲೈಫ್ ಅನ್ನ ಲೀಡ್ ಮಾಡಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸವಲತ್ತುಗಳೇನಿದೆ, ಅಂದ್ರೆ ಮನೆ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಆಹಾರ ಆಗಿರ್ಬೋದು, ಮತ್ತು ಇತರ ಒಂದು ಆರೋಗ್ಯ ಸೇವೆಗಳಾಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಮತ್ತು ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಆಗಿರ್ಬೋದು, ಇವುಗಳಿಂದ ವಂಚಿತರಾಗಿರ್ತಾರಲ್ಲ ಅಥವಾ ಇವುಗಳನ್ನ ಪಡೆಯದೇ ಆಗಿರ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ಇರ್ತಾರಲ್ಲ ಅವರನ್ನು ಬಡವರು ಅಂತೇಳಿ ಕನ್ಸಿಡರ್ ಮಾಡ್ತೀವಿ, ಅದನ್ನ ಬಡತನ ಅಂತೇಳಿ ಹೇಳ್ತಾ ಹೋಗ್ತೀವಿ. ಆದ್ರೆ ಅಮೆರಿಕದಲ್ಲಿ ಯಾರು ಆ ಒಂದು ಕಾರನ್ನ ಹೊಂದದೇ ಇರತಕ್ಕಂಥ ಒಂದು ಫ್ಯಾಮಿಲೀಸ್ ಏನಿರ್ತಾರೆ ಅವರನ್ನ ಬಡವರು ಅಂತೇಳಿ ಕನ್ಸಿಡರ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಶ್ರೀಮಂತ ಹೊಂದಿರತಕ್ಕಂಥ ರಾಷ್ಟ್ರಗಳು ಅಂದ್ರೆ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳ ಅಲ್ಲಿ ವಾಸವಾಗಿರ್ತಕ್ಕಂಥ ಜನರ ಒಂದು ರಿಕ್ವೈರ್ಮೆಂಟ್ಸ್ಗೂ ಮತ್ತು ಬಡ ರಾಷ್ಟ್ರಗಳೇನಿದೆ ಅಭಿವೃದ್ಧಿ ಹೊಂದುತ್ತಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ಜನರ ಒಂದು ರಿಕ್ವೈರ್ಮೆಂಟ್ಸ್ಗೂ ತುಂಬಾ ವೇರಿಯೇಷನ್ ಆಗ್ತಿದೆ. ಸೊ ಹಾಗಾಗಿ ಭಾರತದ ಬರಹಗಾರರು ಏನ್ ಮಾಡ್ತಾರೆ, ಈ ಒಂದು ರಿಲೇಟಿವ್ ಪಾವರ್ಟಿ ಅಥವಾ ಸಾಪೇಕ್ಷ ಬಡತನ ಅನ್ನುವಂಥ ಒಂದು ವಿಚಾರವನ್ನ ಇಲ್ಲಿ ಟೀಕೆ ಮಾಡ್ತಾ ಹೋಗ್ತಾರೆ. ಇದು ಭಾರತದಂತ ರಾಷ್ಟ್ರಗಳಿಗೆ ಇದು ಅನ್ವಯ ಆಗಲ್ಲ ಅಂತೇಳಿ ಇದನ್ನ ಟೀಕೆ ಮಾಡ್ತಾ ಹೋಗ್ತಾರೆ. ಸೊ ಇದು ಟೈಪ್ಸ್ ಆಫ್ ಪಾವರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾಹಿತಿ. ಹಾಗಾದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಬಿಟ್ಟಿರ್ತಕ್ಕಂಥ ಒಂದು ಡೇಟಾದ ಪ್ರಕಾರ ಭಾರತದಲ್ಲಿ ಈ ಒಂದು ಬಡತನ ಅನ್ನುವಂಥದ್ದು ಹಂತ ಹಂತವಾಗಿ ಯಾವ ರೀತಿಯಾಗಿ ಇಳಿಕೆ ಆಗ್ತಾ ಬರ್ತಾ ಇದೆ ಅನ್ನುವಂಥದ್ದನ್ನ ನಾವಿಲ್ಲಿ ಈ ಒಂದು ಸ್ಲೈಡ್ ಮುಖಾಂತರ ನೋಡೋಣ. ನೋಡಿ, ಇಲ್ಲಿ 1993 ಮತ್ತು 94ರಲ್ಲಿ ಅಪ್ರಾಕ್ಸಿಮೇಟ್ಲಿ 45% ಅಷ್ಟು ಬಡತನ ನಮ್ಮ ರಾಷ್ಟ್ರದಲ್ಲಿತ್ತು. ಅದು 2004 ಮತ್ತು 2005ಕ್ಕೆ ಅದು 37%ಗೆ ಇಳಿಕೆಯನ್ನು ಕಾಣುತ್ತೆ. ಅದೇ ರೀತಿಯಾಗಿ 2011-12ರಲ್ಲಿ ಅದು 22%ಗೆ ಕಡಿಮೆ ಆಗ್ತಾ ಬರುತ್ತೆ. ಅಂದ್ರೆ ಪ್ರಸ್ತುತ ನಮಗೆ ಲಭ್ಯವಿರತಕ್ಕಂಥ ಒಂದು ಅಧಿಕೃತ ಮಾಹಿತಿಯ ಪ್ರಕಾರ ಅಂದ್ರೆ 2011 ಮತ್ತು 12ರ ಒಂದು ದತ್ತಾಂಶಗಳನ್ನ ನಾವು ಅಧಿಕೃತ ದತ್ತಾಂಶ ಅಂತೇಳಿ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಯಾಕಂದ್ರೆ 2011-12 ಆದ ನಂತರ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಬಡತನಕ್ಕೆ ಸಂಬಂಧಪಟ್ಟಂತ ಒಂದು ಅಫಿಷಿಯಲ್ ಡೇಟಾ ನಮಗೆ ಲಭ್ಯವಿಲ್ಲ. ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ತರ ಒಂದು ಆರ್ಗನೈಸೇಷನ್ಸ್ ಏನ್ ಬಿಡುಗಡೆ ಮಾಡುತ್ತಲ್ಲ ಡೇಟಾವನ್ನ, ಈ ತರ ಒಂದು ಸಂಸ್ಥೆಗಳೇನ್ ಬಿಡುಗಡೆ ಮಾಡುತ್ತಲ್ಲ ಡೇಟಾವನ್ನ, ಅದನ್ನ ಒಂದು
ಮಾನದಂಡವಾಗಿ ಇಟ್ಕೊಂಡು ನೋಡ್ತಾ ಬರ್ತಾ ಇದೀವಿ. ಬಟ್ ನಮ್ಮ ಒಂದು ದೇಶದಲ್ಲಿ ಅಫಿಷಿಯಲ್ ಆಗಿ ನಮ್ಗೆ ದೊರೆತಕ್ಕಂಥ ಡೇಟಾ ಯಾವ್ದಪ್ಪ ಅಂತ ಅದ್ರದ್ದು 2011 ಮತ್ತು 12 ಒಂದು ಡೇಟಾ. ಆ ಒಂದು ಡೇಟಾದ ಪ್ರಕಾರ ಏನಾಗಿದೆ, ಇಲ್ಲಿ 22% ಆ ಒಂದು ಬಡ ಜನ ಏನಿದೆ ನಮ್ಮ ಒಂದು ಭಾರತದಲ್ಲಿ ವಾಸವಾಗಿದೆ ಅಂತೇಳಿ ಇಲ್ಲಿ ನೋಡ್ತಾ ಇರ್ಬೋದು. ವರ್ಷದಿಂದ ವರ್ಷಕ್ಕೆ ಹಂತವಾಗಿ ಇಲ್ಲಿ ರಿಡಕ್ಷನ್ ಅನ್ನ ಕಾಣ್ತಾ ಇದೀವಿ ನಾವು. ಯಾವ್ದ್ರಲ್ಲಿ? ಪಾವರ್ಟಿಯಲ್ಲಿ ನಾವು ರಿಡಕ್ಷನ್ ಅನ್ನ ಕಾಣ್ತಾ ಇದೀವಿ. ಸೊ ಹಾಗಾದ್ರೆ ಇಲ್ಲಿ ಭಾರತದಲ್ಲಿ ಇರತಕ್ಕಂತ ರಾಜ್ಯಗಳಲ್ಲಿ ನಾವು ವ್ಯತ್ಯಾಸಗಳನ್ನ ನೋಡ್ತಾ ಹೋಗ್ತೀವಿ. ಕೆಲವು ರಾಜ್ಯಗಳು ಅತಿ ಬಡತನದಿಂದ ಕೂಡಿರ್ತಕ್ಕಂಥದ್ದು, ಇನ್ನು ಕೆಲವು ರಾಜ್ಯಗಳು ಆ ಒಂದು ಬಡತನದಿಂದ ಹೊರಗಡೆ ಬರ್ತಕ್ಕಂಥದ್ದು ಅಥವಾ ಬಡತನದ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ತಾ ಇರುವಂತದ್ದು. ಅದಕ್ಕೆ ಕಾರಣಗಳೇನು? ಇಂಟರ್ ಸ್ಟೇಟ್ ಡಿಸ್ಪ್ಯಾರಿಟಿ ಅಂದ್ರೆ ಇಲ್ಲಿ ಇಂಡಿಯಾಸ್ ಮೋಸ್ಟ್ ಪಾವರ್ಟಿ ಸ್ಟ್ರಿಕನ್ ಸ್ಟೇಟ್ಸ್ ಅಂತ ಬಂದಾಗ ಭಾರತದಲ್ಲಿ ನಾವಿಲ್ಲಿ ನೋಡ್ತಾ ಹೋದಾಗ ಒಂದು ಬಿಹಾರ, ಇನ್ನೊಂದು ಒಡಿಶಾ. ಇವು ಭಾರತದಲ್ಲಿ ಅತ್ಯಂತ ಅಧಿಕ ಪ್ರಮಾಣದ ಬಡ ಜನರನ್ನ ಹೊಂದಿರತಕ್ಕಂತ ರಾಜ್ಯಗಳಾಗಿವೆ. ಕಾರಣ ಇಲ್ಲಿ ಹಲವು ರೀತಿಯಾಗಿರ್ತಕ್ಕಂಥ ಕಾರಣಗಳಿರಬಹುದು. ಒಂದು ಪುವರ್ ಇಂಪ್ಲಿಮೆಂಟೇಷನ್ ಆಫ್ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಪ್ರೋಗ್ರಾಮ್ಸ್ ಆಗಿರ್ಬೋದು, ಅಥವಾ ಸರ್ಕಾರದ ಒಂದು ಯೋಜನೆಗಳು ಮತ್ತು ಅವರ ಒಂದು ಕಾರ್ಯಕ್ರಮಗಳೇನಿದೆ ಅವುಗಳ ಒಂದು ಕಾರ್ಯರೂಪಕ್ಕೆ ತರುವಲ್ಲಿ ಸರಿಯಾದ ರೀತಿಯಾದ ಒಂದು ಇಂಪ್ಲಿಮೆಂಟ್ ಆಗದೆ ಇರುವಂತದ್ದು ಒಂದು. ಮತ್ತು ಲ್ಯಾಕ್ ಆಫ್ ಎಜುಕೇಶನ್ ಆಗಿರ್ಬೋದು, ಲ್ಯಾಕ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಮತ್ತು ಈ ತರ ಒಂದು ಮಾನವ ಸಂಪನ್ಮೂಲಗಳ ಮೇಲೆ ಮಾಡ್ತಕ್ಕಂಥ ಒಂದು ಅಭಿವೃದ್ಧಿ ಕಾರ್ಯಚಟುವಟಿಕೆಗಳಲ್ಲಿ ಮಾಡ್ತಕ್ಕಂಥ ಒಂದು ಇನ್ವೆಸ್ಟ್ಮೆಂಟ್ ಏನಿದೆ ಅದರಲ್ಲಿ ಕಡಿಮೆ ಆಗಿರುವಂತದ್ದು ಆಗಿರ್ಬೋದು. ಸೊ ಈ ತರ ಎಲ್ಲಾ ಒಂದು ಕಾರಣಗಳಿಂದಾಗಿ ಏನಾಗಿದೆ, ಬಿಹಾರ್ ಮತ್ತು ಒಡಿಶಾ ಅನ್ನುವಂತ ರಾಜ್ಯಗಳು ಭಾರತದಲ್ಲಿ ಅತಿ ಹೆಚ್ಚು ಬಡ ಜನರನ್ನು ಹೊಂದಿರತಕ್ಕಂತ ರಾಜ್ಯಗಳಲ್ಲಿ ಮೊದಲ ಸ್ಥಾನವನ್ನ ಪಡ್ಕೊಳ್ತವೆ. ಇಲ್ಲಿ ಸ್ಟೇಟ್ಸ್ ವಿತ್ ಹೈಯೆಸ್ಟ್ ಪಾವರ್ಟಿ ರಿಡಕ್ಷನ್ ಅಂದ್ರೆ ಇನ್ನುಳಿದ ರಾಜ್ಯಗಳಲ್ಲಿ ವೇಗವಾಗಿ ಬಡತನ ಅನ್ನುವಂಥದ್ದು ಕಡಿಮೆ ಆಗ್ತಾ ಬರ್ತದೆ. ಅದಕ್ಕೆ ಕಾರಣಗಳು ಏನಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಕೇರಳ ಅನ್ನುವಂಥದ್ದು ನಾವು ಬೇರೆ ಒಂದು ರಾಜ್ಯಗಳಿಗೆ ಕಂಪೇರ್ ಮಾಡಿದಾಗ ಅಲ್ಲಿರ್ತಕ್ಕಂಥ ಸಾಕ್ಷರತೆ ಆಗಿರ್ಬೋದು, ಜೆಂಡರ್ ಈಕ್ವಾಲಿಟಿ ಆಗಿರ್ಬೋದು, ಎಲ್ಲಾ ಒಂದು ಇದರಲ್ಲಿ ಮಾರ್ಟಾಲಿಟಿ ರೇಟ್ ಆಗಿರ್ಬೋದು ಮತ್ತು ಪಾಪ್ಯುಲೇಷನ್ ಗ್ರೋತ್ ರೇಟ್ ಆಗಿರ್ಬೋದು, ಫರ್ಟಿಲಿಟಿ ರೇಟ್ ಆಗಿರ್ಬೋದು, ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಬೇರೆ ರಾಜ್ಯಗಳಿಗೆ ನಾವು ಹೋಲಿಕೆ ಮಾಡಿದಾಗ ಕೇರಳ ಅನ್ನುವಂಥದ್ದು ಒಂದು ಒಳ್ಳೆಯ ಒಂದು ಸ್ಥಾನಮಾನವನ್ನು ಪಡಿತಾ ಹೋಗುತ್ತೆ. ಅಂದ್ರೆ ಕೇರಳ ಏನ್ ಮಾಡುತ್ತೆ, ವುಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ ಏನಿದೆ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಕಾರ್ಯಕ್ರಮಗಳೇನಿದೆ ಅವುಗಳ ಮೇಲೆ ಅಧಿಕ ಪ್ರಮಾಣದ ಒಂದು ಹಣವನ್ನು ಇನ್ವೆಸ್ಟ್ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಎಜುಕೇಶನ್ ಮೇಲೆ ಆಗಿರ್ಬೋದು, ಹೆಲ್ತ್ ಮೇಲೆ ಆಗಿರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಗಳಾಗಿರ್ಬೋದು, ಇವೆಲ್ಲದರ ಮೇಲೆ ಏನಾಗಿ ಮಾಡುತ್ತೆ ಈ ಒಂದು ರಾಜ್ಯ ಅಧಿಕ ಪ್ರಮಾಣದ ಹಣವನ್ನು ಇನ್ವೆಸ್ಟ್ ಮಾಡುವುದರ ಮುಖಾಂತರ ಅಲ್ಲಿನ ಒಂದು ಮಾನವ ಸಂಪನ್ಮೂಲವನ್ನ ಒಳ್ಳೆಯ ರೀತಿಯಲ್ಲಿ ರೂಪಿಸುವಲ್ಲಿ ಒಂದು ಒಳ್ಳೆಯ ಒಂದು ಕೆಲಸವನ್ನ ಮಾಡ್ತದೆ. ಸೊ ಹಾಗಾಗಿ ಕೇರಳ ಅನ್ನುವಂಥದ್ದು ಇವತ್ತಿಗೂ ಸಹ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದಾಗ ವಿದೇಶಿ ವರಮಾನ ಅಂತ ಬಂದಾಗ, ಫಾರಿನ್ ರೆಮಿಟೆನ್ಸಸ್ ಅಂತ ಏನ್ ಕರಿತೀವಲ್ಲ, ವಿದೇಶಿ ವರಮಾನಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ಹೆಚ್ಚು ವಿದೇಶಿ ವರಮಾನವನ್ನ ಪಡಿತಾ ಇರತಕ್ಕಂತ ರಾಜ್ಯ ಯಾವ್ದಂದ್ರೆ ಕೇರಳ ಬರುತ್ತೆ. ಯಾಕಂದ್ರೆ ಕೇರಳದಲ್ಲಿ ಇರ್ತಕ್ಕಂಥ ಸಿಟಿಜನ್ಸ್ ಏನಿದ್ದಾರೆ, ಆ ಒಂದು ರಾಜ್ಯದ ಒಂದು ಪ್ರಜೆಗಳೇನಿದ್ದಾರೆ ಅವರು ಬೇರೆ ರಾಷ್ಟ್ರಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಕಾರ್ಯಗಳಲ್ಲಿ ತೊಡಗಿರುವಂತದ್ದು. ಸೊ ಹಾಗಾಗಿ ಅಧಿಕ ಪ್ರಮಾಣದ ಒಂದು ವಿದೇಶಿ ವರಮಾನ ಅನ್ನುವಂಥದ್ದು ಆ ಒಂದು ರಾಜ್ಯಕ್ಕೆ ಹರಿದು ಬರ್ತಾ ಇದೆ. ಈ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಲ್ಲಿ ಬಡತನ ಅನ್ನುವಂಥದ್ದು ಇಳಿಕೆ ಕಾಣುವುದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಇದೆ, ಆಹಾರ ಧಾನ್ಯಗಳ ಒಂದು ವಿತರಣೆ ಏನಿದೆ ಅದನ್ನ ರಿಯಾಯಿತಿ ದರದಲ್ಲಿ ವಿತರಣೆ ಮಾಡ್ತಾ ಇರುವಂತದ್ದು. ಆಂಧ್ರ ಪ್ರದೇಶ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಈ ಆಹಾರ ಧಾನ್ಯಗಳನ್ನ ರಿಯಾಯಿತಿ ದರದಲ್ಲಿ ಜನರಿಗೆ ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾವೆ. ಈ ಎರಡು ರಾಜ್ಯಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರ ಧಾನ್ಯಗಳನ್ನ ಜನರಿಗೆ ರಿಯಾಯಿತಿ ದರದಲ್ಲಿ ಒದಗಿಸಿಕೊಡ್ತಾ ಇರುವುದರಿಂದ ಇದು ಮೂಲಭೂತ ಸೌಕರ್ಯಗಳಲ್ಲಿ ಒಂದಾಗಿರ್ತಕ್ಕಂಥ ಆಹಾರ ಅಲ್ಲಿರ್ತಕ್ಕಂಥ ಜನರಿಗೆ ಕಡಿಮೆ ಬೆಲೆಯಲ್ಲಿ ಲಭ್ಯವಿರುವುದರಿಂದ ಏನಾಗಿದೆ, ಆ ಒಂದು ರಾಜ್ಯಗಳಲ್ಲಿ ನಾವು ಬಡತನ ಅನ್ನುವಂಥದ್ದು ಹಂತವಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇದು ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಅದೇ ರೀತಿಯಾಗಿ ಗುಜರಾತ್ ಮತ್ತು ಮಹಾರಾಷ್ಟ್ರ ಈ ರಾಜ್ಯಗಳಲ್ಲಿ ಬಡತನ ಕಡಿಮೆ ಆಗುವುದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಗುಜರಾತ್ ಮತ್ತು ಮಹಾರಾಷ್ಟ್ರ ಅನ್ನುವಂಥದ್ದು ಇದು ಕರಾವಳಿ ಪ್ರದೇಶದಲ್ಲಿ ಇರತಕ್ಕಂತ ರಾಜ್ಯಗಳಾಗಿದ್ದು ಇಲ್ಲಿಗೆ ವಿದೇಶಿ ಹೂಡಿಕೆ ಅನ್ನುವಂಥದ್ದು ತುಂಬಾ ಪ್ರಮಾಣದಲ್ಲಿ ಹರಿದು ಬರುತ್ತೆ ಇವೆರಡು ರಾಜ್ಯಗಳಲ್ಲಿ. ಇಲ್ಲಿ ಕೈಗಾರಿಕೀಕರಣ ಆಗಿರ್ಬೋದು ಮತ್ತು ಇತರ ಒಂದು ಸರ್ವಿಸ್ ಸೆಕ್ಟರ್ ಏನಿದೆ ಈ ಒಂದು ಸೆಕ್ಟರ್ಗಳಲ್ಲಿ ಅಧಿಕ ಪ್ರಮಾಣದ ಒಂದು ಇನ್ವೆಸ್ಟ್ಮೆಂಟ್ ಅದು ಅಲ್ಲಿರ್ತಕ್ಕಂಥ ಸರ್ಕಾರಗಳಾಗಿರ್ಬೋದು ಅಥವಾ ಇತರ ವಿದೇಶಿ ನೇರ ಬಂಡವಾಳ ಹೂಡಿಕೆ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಒಂದು ಕ್ಯಾಪಿಟಲ್ ಫಾರ್ಮೇಶನ್ ಇಂದಾಗಿ ಅಲ್ಲಿ ಏನಾಗ್ತದೆ, ಉದ್ಯೋಗಾವಕಾಶಗಳು ಅಧಿಕ ಪ್ರಮಾಣದಲ್ಲಿ ಜನರೇಟ್ ಆಗ್ತದೆ. ಸೊ ಹಾಗಾಗಿ ಆ ಒಂದು ರಾಜ್ಯದಲ್ಲಿ ಇರತಕ್ಕಂಥ ಒಂದು ಜನರಿಗೆ ಉದ್ಯೋಗಾವಕಾಶಗಳು ಸಿಕ್ಕಾಗ ಏನಾಗುತ್ತೆ, ಅವರು ಬಡತನದಿಂದ ಹೊರಗಡೆ ಬರಕ್ಕೆ ಅದು ಅನುಕೂಲಕರ ಆಗ್ತಾ ಇದೆ. ಸೊ ಈ ರೀತಿಯಾಗಿ ಈ ಒಂದು ಮಹಾರಾಷ್ಟ್ರ ಮತ್ತು ಗುಜರಾತ್ ಅನ್ನುವಂಥದ್ದು ತನ್ನ ಒಂದು ಬಡತನದ ಪ್ರಮಾಣವನ್ನ ಕಡಿಮೆ ಮಾಡ್ಕೊಳ್ತಾ ಬರ್ತಾ ಇದೆ. ಇಲ್ಲಿ ಪಂಜಾಬ್ ಮತ್ತು ಹರಿಯಾಣ ಅಂತ ಬಂದಾಗ ಇಲ್ಲಿ ನೋಡಿ
ನಿಮಗೆಲ್ಲ ಗೊತ್ತಿರುವ ಹಾಗೆ 1969 ಮತ್ತು 70ರ ಒಂದು ದಶಕದಲ್ಲಿ ಈ ಒಂದು ಎರಡು ರಾಜ್ಯಗಳಲ್ಲಿ ಗ್ರೀನ್ ರೆವಲ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಹಸಿರು ಕ್ರಾಂತಿ ಸ್ಟಾರ್ಟ್ ಆಗುತ್ತೆ. ಈ ಒಂದು ಹಸಿರು ಕ್ರಾಂತಿಯಿಂದ ಏನಾಗುತ್ತೆ, ಅಲ್ಲಿ ಒಂದು ಭೂ ಹಿಡುವಳಿದಾರರು ಏನಿದ್ದಾರೆ ಅಲ್ಲಿ ಒಂದು ಕೃಷಿ ಉತ್ಪಾದನಾ ಚಟುವಟಿಕೆಗಳಲ್ಲಿ ಬೃಹತ್ ಪ್ರಮಾಣದ ಒಂದು ಔಟ್ಪುಟ್ ಅನ್ನ, ಒಂದು ಫಲವತ್ತತೆಯನ್ನ ಪಡೆಯುವುದರ ಮುಖಾಂತರ, ಅದರ ಜೊತೆಗೆ ಅಲ್ಲಿರ್ತಕ್ಕಂಥ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿರ್ತಕ್ಕಂಥ ಒಂದು ಜನರಿಗೆ ಒಂದು ಒಳ್ಳೆಯ ಒಂದು ಉದ್ಯೋಗಾವಕಾಶಗಳ ಒಂದು ಲಭ್ಯವಿರುವುದರಿಂದ ಏನಾಗುತ್ತೆ, ಅಲ್ಲಿ ಅವರ ಒಂದು ಜೀವನ ಮಟ್ಟ ಅನ್ನುವಂಥದ್ದು ಸುಧಾರಿಸ್ತಾ ಬರುತ್ತೆ. ಸೊ ಹಾಗಾಗಿ ಪಂಜಾಬ್ ಮತ್ತು ಹರಿಯಾಣ ಅನ್ನುವಂತ ಒಂದು ಬಡತನವನ್ನ ಹಂತ ಹಂತವಾಗಿ ರಿಡಕ್ಷನ್ ಮಾಡ್ತಾ ಬರ್ತಾ ಇದ್ದಾವೆ ಅಂತೇಳಿ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದೀವಿ. ಸೊ ಇದು ಭಾರತಕ್ಕೆ ಸಂಬಂಧಪಟ್ಟಂತ ಒಂದು ಮಾಹಿತಿಯಾಗಿದೆ. ಹಾಗಾದ್ರೆ ಈ ಒಂದು ಗ್ಲೋಬಲ್ ಲೆವೆಲ್ ಅಲ್ಲಿ, ಈ ಒಂದು ಜಾಗತಿಕ ಮಟ್ಟದಲ್ಲಿ ಈ ಒಂದು ಬಡತನ ಅನ್ನುವಂಥದ್ದು ಒಂದು ಸನ್ನಿವೇಶವನ್ನು ನಾವು ನೋಡಿದಾಗ, ಗ್ಲೋಬಲ್ ಪಾವರ್ಟಿ ಸಿನಾರಿಯೋ ಅಂತ ಬಂದಾಗ ಆಂತರಿಕ ಮಟ್ಟದಲ್ಲಿ ಅಥವಾ ಜಾಗತಿಕ ಮಟ್ಟದಲ್ಲಿ ಈ ಒಂದು ಬಡತನ ಅನ್ನುವಂಥದ್ದು ಹಂತ ಹಂತವಾಗಿ ಯಾವ ರೀತಿಯಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತ ನಾವಿಲ್ಲಿ ನೋಡ್ತಾ ಹೋದಾಗ ನೋಡಿ, ಜಾಗತಿಕ ಮಟ್ಟದಲ್ಲಿ ವರ್ಲ್ಡ್ ಬ್ಯಾಂಕ್ ಅನ್ನುವಂಥದ್ದು ಈ ಒಂದು ಬಡತನದ ಕುರಿತಾದಂತ ಒಂದು ಮಾಹಿತಿಯನ್ನ, ರಿಪೋರ್ಟ್ ಅನ್ನ ಕೊಡ್ತಾ ಹೋಗುತ್ತೆ. ವರ್ಲ್ಡ್ ಬ್ಯಾಂಕ್ ನೀಡಿರ್ತಕ್ಕಂಥ ಒಂದು ಮಾಹಿತಿ ಪ್ರಕಾರ, ದತ್ತಾಂಶಗಳ ಪ್ರಕಾರ 1990ರಲ್ಲಿ ಜಾಗತಿಕ ಮಟ್ಟದಲ್ಲಿ 36% ಬಡತನ ಅನ್ನುವಂಥದ್ದು ಇರುತ್ತೆ. ಅದು 2015ರಷ್ಟಕ್ಕೆ ಅದು 10%ಗೆ ಅದು ರಿಡಕ್ಷನ್ ಆಗ್ತಾ ಬರುತ್ತೆ. ನೋಡಿ, ಜಾಗತಿಕ ಮಟ್ಟದಲ್ಲಿ ನಿರಂತರವಾಗಿ ಬಡತನ ಅನ್ನುವಂಥದ್ದು ಈ ಒಂದು ಕಡಿಮೆ ಆಗ್ತಾ ಇರೋದನ್ನ ನಾವಿಲ್ಲಿ ನೋಡ್ತಾ ಇದೀವಿ, ರಿಡಕ್ಷನ್ ಇನ್ ಪಾವರ್ಟಿ ಅಂತೇಳಿ. ಸೊ ಇದು ಜಾಗತಿಕ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಮಾಹಿತಿ. ಹಾಗಾದ್ರೆ ಜಾಗತಿಕ ಮಟ್ಟದಲ್ಲಿ ಇತರ ಒಂದು ರಾಷ್ಟ್ರಗಳಿಗೆ ನಾವು ಹೋಲಿಕೆ ಮಾಡಿ ನೋಡಿದಾಗ ನೋಡಿ, ಇಲ್ಲಿ ಲ್ಯಾಟಿನ್ ಅಮೆರಿಕಾ ಅಂತ ಬಂದಾಗ ನೋಡಿ, ಲ್ಯಾಟಿನ್ ಅಮೆರಿಕಾ 2005ರಲ್ಲಿ 10% ಪಾಪ್ಯುಲೇಷನ್ ಏನಿದ್ರೆ ಅವರು ಬಡತನದಿಂದ ಕೂಡಿರ್ತಕ್ಕಂಥ ಒಂದು ಜನರನ್ನ ಹೊಂದಿತ್ತು. ಯಾವುದು? ಲ್ಯಾಟಿನ್ ಅಮೆರಿಕಾದಲ್ಲಿ 2005ರಲ್ಲಿ 10% ಪಾಪ್ಯುಲೇಷನ್ ಬಡವರಾಗಿದ್ರು. 2015ರಷ್ಟಕ್ಕೆ ಇದು 4%ಗೆ ಇಳಿತಾ ಬರುತ್ತೆ. ಅಂದ್ರೆ ಸುಮಾರು 6% ಏನಾಗುತ್ತೆ, ಬಡತನ ಅಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಇಲ್ಲಿ ಲ್ಯಾಟಿನ್ ಅಮೆರಿಕಾದಲ್ಲಿ. ಇಲ್ಲಿ ಸಬ್ ಸಹರನ್ ಆಫ್ರಿಕನ್ ಕಂಟ್ರಿಗಳಂತ ಬಂದಾಗ, ಇಲ್ಲಿ ಆಫ್ರಿಕನ್ ಕಾಂಟಿನೆಂಟ್ ಅಲ್ಲಿ ಬರ್ತಕ್ಕಂಥ ಸಬ್ ಸಹರನ್ ಕಂಟ್ರೀಸ್ ಏನಿದೆ ಅಲ್ಲಿ 2005ರಲ್ಲಿ 51% ಜನರೇನಿದ್ದಾರೆ ಬಡವರಾಗಿದ್ರು. 2015ರಷ್ಟಕ್ಕೆ ಅದು 41%ಗೆ ಅದು ಇಳಿಕೆ ಆಗ್ತಾ ಬರುತ್ತೆ. ನೋಡಿ, ಲಾಸ್ಟ್ 10 ಇಯರ್ ಅಲ್ಲಿ ಸುಮಾರು 10% ರಿಡಕ್ಷನ್ ಅನ್ನ ಕಾಣ್ತಾ ಹೋಗ್ತಾರೆ. ಯಾರು? ಈ ಒಂದು ಆಫ್ರಿಕನ್ ಕಾಂಟಿನೆಂಟ್ ಅಲ್ಲಿ ಇರ್ತಕ್ಕಂಥ ಒಂದು ಜನರು ಏನ್ ಮಾಡ್ತಾರೆ, ಇಲ್ಲಿ 10% ರಿಡಕ್ಷನ್ ಅನ್ನ ಕಾಣ್ತಾ ಹೋಗ್ತಾರೆ ಬಡತನದಲ್ಲಿ. ಸೊ ಹಾಗಾದ್ರೆ ಇಲ್ಲಿ ಚೀನಾವನ್ನ ನಾವು ಎಕ್ಸಾಂಪಲ್ ಆಗಿ ನೋಡುವುದಾದ್ರೆ, ಚೀನಾ ವಿಶ್ವದ ಇತರ ಒಂದು ರಾಷ್ಟ್ರಗಳಿಗೆ ಕಂಪೇರ್ ಮಾಡಿ ನೋಡುವುದಾದ್ರೆ ಚೀನಾ ಅತಿ ವೇಗವಾಗಿ ತನ್ನ ಒಂದು ಬಡತನವನ್ನ ಕಡಿಮೆ ಮಾಡ್ಕೊಳ್ತಾ ಬಂದಿರುವಂತದ್ದು. ನೋಡಿ, 1981ನಲ್ಲಿ 88.3% ಪಾಪ್ಯುಲೇಷನ್ ಏನಿದೆ ಆ ಒಂದು ರಾಷ್ಟ್ರದಲ್ಲಿ ಬಡವರಾಗಿದ್ರು ಅಥವಾ ಬಡತನ ರೇಖೆಗಿಂತ ಕೆಳಗೆ ಜೀವಿಸುವಂತವರಾಗಿದ್ರು. ಇದನ್ನ 2008ಕ್ಕೆ ನಾವು ನೋಡುವುದಾದರೆ ಇಲ್ಲಿ 14.7%ಗೆ ಇಳಿಕೆ ಆಗ್ತಾ ಇದೆ. ಇಲ್ಲಿ 2015ಕ್ಕೆ ನಾವು ನೋಡ್ತಾ ಹೋದಾಗ ಇಲ್ಲಿ ಕೇವಲ 0.7% ಬಡ ಜನರನ್ನ ನಾವಲ್ಲಿ ನೋಡ್ತಾ ಹೋಗ್ತೀವಿ. ಅಂದ್ರೆ 1981ನಲ್ಲಿ ಇದ್ದಂತ 88.3% ಅಲ್ಲಿ 2015ರಷ್ಟಕ್ಕೆ ಅದು 0.7%ಗೆ ಇಳಿಕೆಯಾಗಿದೆ. ಅಂದ್ರೆ ಆ ಬಡತನವನ್ನು ಕಡಿಮೆ ಮಾಡತಕ್ಕಂತ ವಿಚಾರದಲ್ಲಿ ಒಂದು ಬೃಹತ್ ಪ್ರಮಾಣದ ಸಕ್ಸಸ್ ಅನ್ನ ಚೀನಾ ಸಾಧಿಸಿದೆ ಅಂತೇಳಿ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ಹಾಗಾದ್ರೆ ಭಾರತದಲ್ಲಿ ಬಡತನಕ್ಕೆ ಏನೆಲ್ಲ ಕಾರಣಗಳಿದೆ ಅವುಗಳನ್ನ ಕುರಿತು ವಿವರವಾಗಿ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಬಡತನದ ವಿಷವರ್ತುಲ ಅನ್ನುವಂಥದ್ದು ಮತ್ತು ಬ್ರಿಟಿಷರ ದಬ್ಬಾಳಿಕೆಯಿಂದ ಆದಂತಹ ಅನಾಹುತಗಳು ಮತ್ತು ಆರ್ಥಿಕ ಅಸಮಾನತೆಗಳಾಗಿರ್ಬೋದು, ಸಂಪನ್ಮೂಲದ ಮೂಲ ಭೂಮಿಯನ್ನ ಅಸಮರ್ಪಕವಾಗಿ ಹಂಚಿಕೆಯಾಗಿರುವಂಥದ್ದು, ಅದರ ಜೊತೆಗೆ ನಿರುದ್ಯೋಗ ಸಮಸ್ಯೆ ಮತ್ತು ತೀವ್ರ ಜನಸಂಖ್ಯೆ ಬೆಳವಣಿಗೆ ಅನ್ನುವಂಥದ್ದು, ಬೆಲೆ ಏರಿಕೆ, ಒತ್ತಡ, ಇವೆಲ್ಲ ಕಾರಣಗಳು ಭಾರತದಲ್ಲಿ ಬಡತನಕ್ಕೆ ಕಾರಣ ಆಗ್ತಾ ಬರುತ್ತೆ. ಹಾಗಾದ್ರೆ ಅವುಗಳನ್ನ ಒಂದೊಂದಾಗಿ ಇಲ್ಲಿ ನೋಡ್ತಾ ಹೋಗೋಣ. ನೋಡಿ, ಬಡತನದ ವಿಷವರ್ತುಲ, ಇದನ್ನ ನಾವು ಪಾವರ್ಟಿ ಸೈಕಲ್ ಅಂತೇಳಿ ಕರಿತೀವಿ. ನೋಡಿ, ಇಲ್ಲಿ ಒಂದಕ್ಕೊಂದು ಒಂದ್ರ ಮೇಲೆ ಒಂದು ಯಾವ ರೀತಿಯಾಗಿರ್ತಕ್ಕಂಥ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಬೀರುತ್ತೆ ಮತ್ತು ಒಂದಕ್ಕೊಂದು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಇಂಟರ್ಲಿಂಕ್ ಅನ್ನ ಹೊಂದಿರುತ್ತೆ ಅಂತೇಳಿ ನಾವಿಲ್ಲಿ ಬಡತನ ವಿಷವರ್ತುಲ ಅಥವಾ ಪಾವರ್ಟಿ ಸೈಕಲ್ ಅಲ್ಲಿ ಇಲ್ಲಿ ನೋಡ್ತಾ ಹೋಗ್ತೀವಿ. ನೋಡಿ, ಇಲ್ಲಿ ಯಾವುದೋ ಒಂದು ಫ್ಯಾಮಿಲಿ ಇದೆ ಅಂತ ಇಟ್ಕೊಳ್ಳಿ. ಈ ಫ್ಯಾಮಿಲಿಗೆ ಲೋ ಇನ್ಕಮ್ ಇದೆ, ಇವರು ಬಡತನದಿಂದ ನರಳ್ತಾ ಇದ್ದಾರೆ. ಲೋ ಇನ್ಕಮ್ ಇದ್ದಾಗ ಏನಾಗುತ್ತೆ, ಅವರ ಒಂದು ಎಕ್ಸ್ಪೆಂಡಿಚರ್ಗಳು ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಎಜುಕೇಶನ್ ಮೇಲೆ ಮಾಡ್ತಕ್ಕಂಥ ಎಕ್ಸ್ಪೆಂಡಿಚರ್ಗಳಾಗಿರ್ಬೋದು, ಹೆಲ್ತ್ ಮೇಲೆ ಮಾಡ್ತಕ್ಕಂಥ ಎಕ್ಸ್ಪೆಂಡಿಚರ್ಗಳಾಗಿರ್ಬೋದು, ಈ ತರ ಸ್ಕಿಲ್ ಡೆವಲಪ್ಮೆಂಟ್ಗಳ ಮೇಲೆ ಮಾಡ್ತಕ್ಕಂಥ ಎಕ್ಸ್ಪೆಂಡಿಚರ್ಗಳಾಗಿರ್ಬೋದು, ಮತ್ತು ಈ ತರ ಮಾನವ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಬಳಸ್ತಕ್ಕಂಥ ಅಥವಾ ಮಾನವ ಸಂಪನ್ಮೂಲಕ್ಕೆ ಬಳಸ್ತಕ್ಕಂಥ ಒಂದು ಎಕ್ಸ್ಪೆಂಡಿಚರ್ ಏನಾಗುತ್ತೆ, ಇಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಈ ಎಲ್ಲಾ ಕಾರಣಗಳಿಂದ ಏನಾಗುತ್ತೆ, ಈ ಒಂದು ಫ್ಯಾಮಿಲಿಯ ಒಂದು ಮುಂದಿನ ಪೀಳಿಗೆ ಏನಾಗುತ್ತೆ, ಆ ರೀತಿಯ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಎಜುಕೇಶನ್ ಮತ್ತು ಸ್ಕಿಲ್ ಸೆಟ್ ಪಡೆಯದೇ ಇದ್ದಾಗ ಅವರು ಉದ್ಯೋಗವನ್ನು ಪಡೆಯಲು ಅಸಮರ್ಥರಾಗ್ತಾ ಹೋಗ್ತಾರೆ.
ಇದು ಒಂದು ಕಾರಣ ಆದ್ರೆ ಇಲ್ಲಿ ಲೋ ಇನ್ಕಮ್ ಅನ್ನುವಂಥದ್ದು ಏನಾಗುತ್ತೆ ಇಲ್ಲಿ ಲೋ ಸೇವಿಂಗ್ ಗೆ ಕಾರಣ ಆಗುತ್ತೆ. ಸಾಮಾನ್ಯವಾಗಿ ಸೇವಿಂಗ್ ಅನ್ನುವಂಥದ್ದು ಬ್ಯಾಂಕ್ಗಳಿಗೆ ಹಣದ ಒಂದು ಕ್ರೋಢೀಕರಣ ಅನ್ನುವಂಥದ್ದು ಯಾವ ಮೂಲದಿಂದ ಬರುತ್ತೆ ಅಂತ ನಾವು ಇಲ್ಲಿ ನೋಡಿದಾಗ ಮೇಜರ್ ಆಗಿ ನಾವು ಒಂದು ಕುಟುಂಬ ಏನಿರ್ತದೆ, ಪಾಪ್ಯುಲೇಷನ್ ಏನಿರುತ್ತೆ, ಆ ಒಂದು ಮೂಲದಿಂದ ಹಣ ಏನಾಗುತ್ತೆ ಬ್ಯಾಂಕ್ಗಳಲ್ಲಿ ಶೇವ್ ಆಗ್ತಾ ಹೋಗುತ್ತೆ. ಇಲ್ಲಿ ಜನರಲ್ಲಿ ಕಡಿಮೆ ಹಣ ಇದ್ದಾಗ, ಜನರ ಕೈಯಲ್ಲಿ ಕಡಿಮೆ ಹಣ ಇದ್ದಾಗ ಅಥವಾ ಕಡಿಮೆ ಇನ್ಕಮ್ ಇದ್ದಾಗ ಏನಾಗುತ್ತೆ ಅವರ ಒಂದು ಸೇವಿಂಗ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ಕಡಿಮೆ ಸೇವಿಂಗ್ ಇದ್ದಾಗ ಏನಾಗುತ್ತೆ ಈ ಒಂದು ಬ್ಯಾಂಕ್ಗಳಿಗೆ ಹಣದ ಒಂದು ಜಮಾ ಮಾಡುವಿಕೆ ಅಥವಾ ಸೇವ್ ಮಾಡ್ತಕ್ಕಂಥ ಒಂದು ಪ್ರಮಾಣ ಏನಾಗುತ್ತೆ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇಲ್ಲಿ ಬ್ಯಾಂಕ್ ಅಲ್ಲಿ ಕಡಿಮೆ ಹಣ ಇದ್ದಾಗ ಏನಾಗುತ್ತೆ ಇಲ್ಲಿ ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ಮೆಂಟ್ ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಒಂದು ಉದ್ಯಮಿಗಳು ಏನ್ ಮಾಡ್ತಾರೆ, ಬ್ಯಾಂಕ್ ಮುಖಾಂತರ ಲೋನ್ ಅನ್ನು ಪಡೆಯುವುದರ ಮುಖಾಂತರ ಈ ಮಾರುಕಟ್ಟೆಯಲ್ಲಿ ಆ ಒಂದು ಹಣವನ್ನ ಹೂಡಿಕೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ಜನರ ಕೈಯಲ್ಲಿ ಹಣ ಕಡಿಮೆ ಇದ್ದಾಗ ಬ್ಯಾಂಕ್ಗಳಲ್ಲಿ ಹಣದ ಶೇಖರಣೆ ಕಡಿಮೆ ಆಗುತ್ತೆ. ಬ್ಯಾಂಕ್ ಅಲ್ಲಿ ಹಣದ ಶೇಖರಣೆ ಕಡಿಮೆ ಇದ್ದಾಗ ಇಲ್ಲಿ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗೋಗುತ್ತೆ. ಇನ್ವೆಸ್ಟ್ಮೆಂಟ್ ಕಡಿಮೆ ಇದ್ದಾಗ ಇಲ್ಲಿ ಕ್ಯಾಪಿಟಲ್ ಫಾರ್ಮೇಶನ್ ಅನ್ನುವಂಥದ್ದು, ಬಂಡವಾಳದ ಹೂಡಿಕೆ ಅನ್ನುವಂಥದ್ದು ಸಹ ಇಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಮಾರುಕಟ್ಟೆಯಲ್ಲಿ ಕಡಿಮೆ ಪ್ರಮಾಣದ ಬಂಡವಾಳದ ಹೂಡಿಕೆ ಇದ್ದಂತ ಸಂದರ್ಭದಲ್ಲಿ ಉತ್ಪಾದನಾ ಪ್ರಮಾಣ ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಲೋ ಪ್ರೊಡಕ್ಟಿವಿಟಿ ಅನ್ನುವಂಥದ್ದು ಅಲ್ಲಿ ಉದ್ಭವಿಸ್ತಾ ಹೋಗುತ್ತೆ. ಲೋ ಪ್ರೊಡಕ್ಟಿವಿಟಿ ಇದ್ದಂತ ಸಂದರ್ಭದಲ್ಲಿ ಏನ ಮಾಡುತ್ತೆ ಅಲ್ಲಿ ಕಂಪನಿಗಳು ಜನರನ್ನ ಹೈರ್ ಮಾಡ್ತಕ್ಕಂತ ಒಂದು ಪ್ರಮಾಣ ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಆ ಒಂದು ಕಂಪನಿಗಳಲ್ಲಿ ಲೋ ಪ್ರೊಡಕ್ಟಿವಿಟಿ ಇರುವುದರಿಂದ ಅಲ್ಲಿ ಉದ್ಯೋಗಾವಕಾಶಗಳು ಕಡಿಮೆ ಪ್ರಮಾಣದಲ್ಲಿ ಲಭ್ಯವಿರುತ್ತೆ. ಅಲ್ಲಿ ಲೋ ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದು ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಇದು ಮತ್ತೆ ಬಡತನಕ್ಕೆ ಕಾರಣ ಆಗುತ್ತೆ. ಸೊ ಈ ರೀತಿಯಾಗಿ ಈ ಒಂದು ಸೈಕಲ್ ಅನ್ನುವಂಥದ್ದು ಒಂದ್ರ ಮೇಲೆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಬೀರ್ತಾ ಇರುತ್ತೆ. ಇನ್ನೊಂದ್ಸಲ ಇದನ್ನ ಕ್ವಿಕ್ ಆಗಿ ರಿವಿಷನ್ ಮಾಡ್ತಾ ಹೋಗೋಣ. ನೋಡಿ, ಲೋ ಇನ್ಕಮ್ ಅನ್ನುವಂಥದ್ದು ಲೋ ಸೇವಿಂಗ್ ಗೆ ಕಾರಣವಾಗುತ್ತೆ. ಲೋ ಸೇವಿಂಗ್ ಆದಾಗ ಬ್ಯಾಂಕ್ಗಳಲ್ಲಿ ಕಡಿಮೆ ಹಣದ ಒಂದು ಲಭ್ಯ ಇರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಬ್ಯಾಂಕ್ಗಳು ಉದ್ಯಮಿಗಳಿಗೆ ನೀಡತಕ್ಕಂಥ ಸಾಲದ ಪ್ರಮಾಣ ಕಡಿಮೆ ಆಗುತ್ತೆ. ಆ ಒಂದು ಸಾಲ ಕಡಿಮೆ ಪ್ರಮಾಣದಲ್ಲಿ ದೊರೆತಾಗ ಏನಾಗುತ್ತೆ ಅಲ್ಲಿ ಕ್ಯಾಪಿಟಲ್ ಫಾರ್ಮೇಶನ್ ಅನ್ನೋದು ಸಹ ಕಡಿಮೆ ಆಗ್ತಾ ಹೋಗುತ್ತೆ ಅಥವಾ ಬಂಡವಾಳದ ಹೂಡಿಕೆ ಕಡಿಮೆ ಆಗ್ತಾ ಹೋಗುತ್ತೆ. ಈ ಒಂದು ಬಂಡವಾಳದ ಅರಿವಿಕೆ ಕಡಿಮೆ ಇದ್ದಾಗ ಮಾರುಕಟ್ಟೆಯಲ್ಲಿ ಉತ್ಪಾದನಾ ಚಟುವಟಿಕೆಗಳು ಸಹ ಕಡಿಮೆ ಆಗ್ತಾ ಬರುತ್ತೆ. ಯಾವಾಗ ಉತ್ಪಾದನಾ ಚಟುವಟಿಕೆಗಳು ಕಡಿಮೆ ಇದ್ದಾಗ ಅಲ್ಲಿ ಆ ಒಂದು ಚಟುವಟಿಕೆಗಳಲ್ಲಿ ತೊಡತಕ್ಕಂಥ ಜನರ ಸಂಖ್ಯೆಯು ಸಹ ಕಡಿಮೆ ಇರುತ್ತೆ. ಅಂದ್ರೆ ಮ್ಯಾನ್ ಪವರ್ ನಾವು ಕಡಿಮೆ ಪ್ರಮಾಣದಲ್ಲಿ ಹೈರ್ ಮಾಡ್ಕೊಳ್ತಾ ಹೋಗ್ತೀವಿ. ಅವಾಗಲ್ಲಿ ಲೋ ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದು ಸಮಸ್ಯೆ ಉದ್ಭವ ಆಗುತ್ತೆ. ಅಂದ್ರೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗಲ್ಲ. ಸೊ ಮತ್ತೆ ತಿರ್ಗಾದ ಏನಾಗುತ್ತೆ ಇಲ್ಲಿ ಲೋ ಇನ್ಕಮ್ಗೆ ಕಾರಣ ಆಗುತ್ತೆ. ಇದು ಮತ್ತೆ ಬಡತನಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಸೊ ಇದು ಬಡತನ ವಿಷವರ್ತುಲ ಅನ್ನುವಂಥದ್ದು ಭಾರತವನ್ನು ಕಾಡುತ್ತಿರ್ತಕ್ಕಂಥ ಪ್ರಮುಖ ಒಂದು ಸಮಸ್ಯೆ ಅಂತಾನೆ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಹಾಗಾದ್ರೆ ಬ್ರಿಟಿಷರ ಒಂದು ದಬ್ಬಾಳಿಕೆ ಏನಿದೆ, ಆ ಒಂದು ಬ್ರಿಟಿಷರ ದಬ್ಬಾಳಿಕೆಯಿಂದ ಆದಂತ ಕೆಲವು ಅನಾಹುತಗಳಿಂದ ಭಾರತ ಇಂದಿಗೂ ಸಹ ಒಂದು ಬಡತನದ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದೆ ಅಂತ ಹೇಳಿ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನೋಡಿ, ಬ್ರಿಟಿಷರು ಸುಮಾರು 250 ವರ್ಷಗಳಿಗೂ ಅಧಿಕ ಕಾಲ ನಮ್ಮ ಭಾರತವನ್ನ ಆಳ್ವಿಕೆ ಮಾಡ್ತಾರೆ. ಅವರು ಆಳ್ವಿಕೆ ಮಾಡಿದಂತ ಒಂದು ಕಾಲಾವಧಿಯನ್ನು ನಾವಿಲ್ಲಿ ನೋಡ್ತಾ ಹೋದಾಗ 1765ರಿಂದ 1938ರವರೆಗೆ ಅವರು ಭಾರತವನ್ನ ಆಳ್ತಾ ಹೋಗ್ತಾರೆ. ಆ ಒಂದು ಕಾಲಾವಧಿಯಲ್ಲಿ ಅವರು ದೋಚಿದಂತ ಒಂದು ಸಂಪತ್ತೇನಿದೆ, ಭಾರತದ ಒಂದು ಇತರ ಒಂದು ಬರಹಗಾರರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಪ್ರಕಾರ ಸುಮಾರು $45 ಟ್ರಿಲಿಯನ್ ಒಂದು ಮೌಲ್ಯದ ಒಂದು ಸಂಪತ್ತೇನಿದೆ, ಆ ಒಂದು ಸಂಪತ್ತನ್ನ ಬ್ರಿಟಿಷರು ಭಾರತದಿಂದ ದೋಚ್ಕೊಂಡು ಹೋಗ್ತಾರೆ. ಇಲ್ಲಿ ದಾದಾಬಾಯಿ ನವರೋಜಿ ಅವರು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಭಾರತದ ಒಂದು ಸಂಪತ್ತಿನ ಸೋರಿಕೆಯ ಕುರಿತಾಗಿ ಒಂದು ಹೇಳಿಕೆಯನ್ನು, ಪಾವರ್ಟಿ ಅಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಈ ಒಂದು ಪುಸ್ತಕದಲ್ಲಿ ಅವರು ಭಾರತದಲ್ಲಿ ಬ್ರಿಟಿಷರು ಒಂದು ಸಂಪತ್ತನ್ನ ಯಾವ ರೀತಿಯಾಗಿ ಹಂತವಾಗಿ ದೋಚ್ಕೊಂಡು ಹೋದ್ರು ಅನ್ನೋದ್ರ ಬಗ್ಗೆ ಅವರು ಮೊಟ್ಟ ಮೊದಲ ಬಾರಿಗೆ ಮಾತಾಡ್ತಾ ಹೋಗ್ತಾರೆ. ಇತ್ತೀಚೆಗೆ ದೊರೆತ 2013ರಲ್ಲಿ ಶಶಿ ತರೂರ್ ಅವರು ಒಂದು ಬ್ರಿಟನ್ಗೆ ವಿಸಿಟ್ ಕೊಟ್ಟಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಆ ಒಂದು ಕೇಂಬ್ರಿಡ್ಜ್ ಏನಿದೆ ಆ ಒಂದು ವಿಶ್ವವಿದ್ಯಾಲಯದಲ್ಲಿ ಒಂದು ಸ್ಪೀಚ್ ಅನ್ನ ಕೊಡ್ತಾ ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಬ್ರಿಟಿಷರ ಒಂದು ದಬ್ಬಾಳಿಕೆಯಿಂದ ಭಾರತದಿಂದ ಯಾವ ರೀತಿಯಾದಂತಹ ಒಂದು ಸಂಪತ್ತನ್ನು ಲೂಟಿಯಾಗಿದೆ ಅನ್ನೋದ್ರ ಬಗ್ಗೆ ಅವರು ಮಾತಾಡ್ತಾ ಹೋಗ್ತಾರೆ. ನೋಡಿ, ಇಲ್ಲಿ ಯಾವಾಗ ಬ್ರಿಟಿಷರು ಭಾರತಕ್ಕೆ ಎಂಟ್ರಿ ಕೊಟ್ಟಿರ್ತಾರೆ, ಅವರು ಭಾರತಕ್ಕೆ ಬಂದಂತ ಸಂದರ್ಭದಲ್ಲಿ ಭಾರತ ವಿಶ್ವದ ಇತರ ಒಂದು ಅಗರ್ಭ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದಾಗಿರುತ್ತೆ. ಅಂದ್ರೆ ಆ ಒಂದು ಸಂದರ್ಭದಲ್ಲಿ ವಿಶ್ವದ ಶ್ರೀಮಂತಿಕೆಯಲ್ಲಿ ಭಾರತದ ಒಂದು ಪಾಲು ಏನಿರುತ್ತೆ 23% ಇರುತ್ತೆ. ಯಾವಾಗ ಬ್ರಿಟಿಷರು ಈ ಒಂದು ಭಾರತವನ್ನು ಬಿಟ್ಟು ಹೋಗ್ತಾ ಇರ್ತಾರೆ, ಆ ಒಂದು ಸಂದರ್ಭದಲ್ಲಿ ಭಾರತದ ಒಂದು ಸಂಪತ್ತು ಏನಾಗಿರುತ್ತೆ ಬರೀ 4% ಇರುತ್ತೆ. ಅಂದ್ರೆ ಆ ಮಟ್ಟದಲ್ಲಿ ಅವರು ಭಾರತದಿಂದ ಒಂದು ಸಂಪತ್ತನ್ನ ದೋಚ್ಕೊಂಡು ಹೋಗ್ತಾರೆ. ಸೊ ಇವೆಲ್ಲ ಕಾರಣಗಳಿಂದಾಗಿ ಭಾರತ ಇಂದಿಗೂ ಸಹ ಈ ಒಂದು ಬಡತನದ ಒಂದು ಸಮಸ್ಯೆಯನ್ನ ಎದುರಿಸ್ತಾ ಇದೆ ಅಂತೇಳಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಆರ್ಥಿಕ ಅಸಮಾನತೆಗಳು, ಈ ಆರ್ಥಿಕ ಅಸಮಾನತೆ ಅನ್ನುವಂಥದ್ದು ಸಹ ಒಂದು ಪ್ರಮುಖ ಸಮಸ್ಯೆಯಾಗಿ ಕಾಡ್ತಾ ಇದೆ ಭಾರತವನ್ನ. ಇಲ್ಲಿ ನೋಡಿ, ಕೇವಲ 1% ಪಾಪ್ಯುಲೇಷನ್ ಏನಿದೆ ನಮ್ಮ ದೇಶದಲ್ಲಿ ಲಭ್ಯವಿರತಕ್ಕಂತ 50% ಸಂಪತ್ತನ್ನ ಪಡೆದುಕೊಳ್ತಾ ಹೋಗ್ತದೆ.
ಇಲ್ಲಿ ಉಳಿದಂತ 50% ಪಾಪ್ಯುಲೇಷನ್ ಏನಿದೆ, ಇನ್ನುಳಿದಿರತಕ್ಕಂತ 50% ಸಂಪತ್ತನ್ನ ಈ ಒಂದು ಪಾಪ್ಯುಲೇಷನ್ ಅಲ್ಲಿ ಹಂಚಿಕೆ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಬಡವರು ಬಡವರಾಗಿ ಉಳಿತಿದ್ದಾರೆ, ಶ್ರೀಮಂತರು ಶ್ರೀಮಂತರಾಗಿ ಉಳಿತಿದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅನಿಲ್ ಅಂಬಾನಿಗಳಾಗಿರ್ಬೋದು, ನೀರವ್ ಮೋದಿ ಆಗಿರ್ಬೋದು, ವಿಜಯ್ ಮಲ್ಯ ಆಗಿರ್ಬೋದು, ಅವರೆಲ್ಲ ಬಿಲಿಯನರ್ಸ್ಗಳು. ಸೊ ಅವ್ರಗಳಿಗೆ ಕಂಪೇರ್ ಮಾಡಿ ನೋಡ್ತಾ ಹೋದಾಗ ಇಲ್ಲಿ ಇತರ ಒಂದು ಜನರಲ್ಲಿ ಇರ್ತಕ್ಕಂಥ ಒಂದು ಸಂಪತ್ತನ್ನು ನಾವು ನೋಡ್ತಾ ಹೋದಾಗ ಅಲ್ಲಿ ಗೊತ್ತಾಗುತ್ತೆ ನಮ್ಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಆರ್ಥಿಕ ಅಸಮಾನತೆ ಅನ್ನುವಂಥದ್ದು ಭಾರತದಲ್ಲಿ ಇದೆ ಅಂತೇಳಿ. ಸೊ ಎಲ್ಲಾ ಒಂದು ಕಾರಣಗಳೇನಾಗುತ್ತೆ, ಈ ಒಂದು ಬಡತನಕ್ಕೆ ಕಾರಣ ಆಗ್ತಾ ಇದೆ ಅಂತೇಳಿ ನಾವು ಇದನ್ನ ನೋಡ್ತಾ ಹೋಗ್ತೇವೆ. ಹಾಗಾದ್ರೆ ಕಡಿಮೆ ಸಂಪನ್ಮೂಲದ ಮೂಲ ಅಂದ್ರೆ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಲ್ಯಾಂಡ್, ಅಂದ್ರೆ ನ್ಯಾಚುರಲ್ ರಿಸೋರ್ಸಸ್ ಅಂತ ಬಂದಾಗ ಲ್ಯಾಂಡ್ ಅನ್ನುವಂಥದ್ದು ಒಂದು ಬರುತ್ತೆ ಮೇಜರ್ ಆಗಿ. ಇಲ್ಲಿ ಭೂಮಿಯ ಒಂದು ಹಂಚಿಕೆ ಏನಿದೆ, ಲ್ಯಾಂಡ್ ಅನ್ನ ಹಂಚಿಕೆ ಏನಿದೆ, ಅದು ಕೂಡ ಇಲ್ಲಿ ಒಂದು ಸಂಪತ್ತಿನ ಹಂಚಿಕೆ ಯಾವ ತರ ಒಂದು ಇನ್ಇಕ್ವಾಲಿಟಿಯಿಂದ ಕೂಡಿದೆ, ಅದೇ ರೀತಿಯಾಗಿ ಲ್ಯಾಂಡ್ ಅನ್ನ ಹಂಚಿಕೆ ಮಾಡುವಲ್ಲಿ ಸಹ ಇಲ್ಲಿ ನಾವು ಇನ್ಇಕ್ವಾಲಿಟಿಯನ್ನ ನೋಡ್ತಾ ಹೋಗ್ತೀವಿ. ನೋಡಿ, ನಮ್ಮ ದೇಶದಲ್ಲಿರ್ತಕ್ಕಂಥ ಕೇವಲ 1% ಜನ ಏನ್ ಮಾಡಿದೆ, ನಮ್ಮ ದೇಶದ 50% ಲ್ಯಾಂಡ್ ಅನ್ನ ಅವರೇ ಅಕ್ಯುಪೈ ಮಾಡ್ಕೊಂಡಿದ್ದಾರೆ. ಅದರಲ್ಲಿ 20-25% ಲ್ಯಾಂಡ್ ಅನ್ನ ಈ 9% ಜನರು ಪಡೆದುಕೊಳ್ತಾ ಹೋಗ್ತಾರೆ. ಮತ್ತೆ ಇನ್ನುಳಿದಂತ 15% ಏನಿದೆ, ಈ ಲ್ಯಾಂಡ್ ಅನ್ನ ಏನ್ ಮಾಡ್ತಾರೆ, ಈ ಒಂದು 40% ಒಂದು ಪಾಪ್ಯುಲೇಷನ್ ಏನಿದೆ ನಮ್ಮ ಇಂಡಿಯಾದಲ್ಲಿ ಅವ್ರು ಪಡ್ಕೊಳ್ತಾ ಹೋಗ್ತಾರೆ. ಉಳಿದಿರತಕ್ಕಂತ 10% ಏನಿದೆ, ಉಳಿದಿರತಕ್ಕಂತ ಈ 10% ಏನಿದೆ, ಈ ಒಂದು 10% ಲೆಸ್ ದೆನ್ 10% ಅಂತ ಹೇಳ್ಬೋದು ನಮ್ಗೆ. ಅಂದ್ರೆ 10% ಗಿಂತ ಕಡಿಮೆ ಒಂದು ಲ್ಯಾಂಡ್ ಏನಾಗಿದೆ, ಉಳಿದಿರತಕ್ಕಂತ 50% ಪಾಪ್ಯುಲೇಷನ್ ಏನಿದೆ ನಮ್ಮ ಇಂಡಿಯಾದಲ್ಲಿ ಅವರ ಒಂದು ಹಿಡುವಳಿಯಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಭಾರತ ಅನ್ನುವಂಥದ್ದು ಒಂದು ಕೃಷಿ ಆಧಾರಿತ ರಾಷ್ಟ್ರ. ಅಂದ್ರೆ ಭಾರತದ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರು ಈಗಲೂ ಸಹ 50% ಪಾಪ್ಯುಲೇಷನ್ ಏನಾಗಿದೆ, ಕೃಷಿ ಚಟುವಟಿಕೆಗಳನ್ನ ತಮ್ಮ ಒಂದು ಮೂಲ ಆಧಾರವಾಗಿ ಇಟ್ಕೊಂಡಿದೆ. ಅಂದ್ರೆ ಒಂದು ಅವರ ಒಂದು ಫೈನಾನ್ಸಿಯಲ್ ರಿಸೋರ್ಸಸ್ ಅನ್ನುವಂಥದ್ದು ಏನಿದೆ, ಅಥವಾ ಇನ್ಕಮ್ ಸೋರ್ಸ್ ಅನ್ನುವಂಥದ್ದು ಏನಿದೆ, ಅದು ಕೃಷಿ ಚಟುವಟಿಕೆಗಳಿಂದ ಬರ್ತಾ ಇರುತ್ತೆ. ಸೊ ಇವರು ತುಂಬಾ ಕಡಿಮೆ ಪ್ರಮಾಣದ ಒಂದು ಭೂಮಿಯನ್ನು ಇಟ್ಕೊಂಡು ಅವರು ಉಳುಮೆ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ 1 ಎಕರೆ 2 ಎಕರೆ ಅಥವಾ 3 ಎಕರೆ ಜಮೀನು ಇರುವಂತವ್ರು ಏನ್ ಮಾಡ್ತಾರೆ, ಅವರು ಉಳುಮೆ ಮಾಡಿದಂತ ಒಂದು ಹಣವನ್ನು ಏನ್ ಮಾಡ್ತಾರೆ, ಅವರ ಒಂದು ದಿನನಿತ್ಯ ಖರ್ಚು ವೆಚ್ಚಗಳಿಗಾಗಿ ಬಳಸ್ತಾ ಹೋಗ್ತಾರೆ. ಇನ್ನು ಸ್ವಲ್ಪ ಪ್ರಮಾಣದ ಹಣವನ್ನು ಏನ್ ಮಾಡ್ತಾರೆ, ಅವರು ಆ ಒಂದು ಉಳುಮೆ ಮಾಡ್ಬೇಕಾದ್ರೆ ಪಡೆದಂತ ಒಂದು ಸಾಲಗಳ ಮೇಲೆ ಅದನ್ನ ನೀಡ್ತಾ ಹೋಗ್ತಾರೆ. ಅಂದ್ರೆ ಅಸಲನ್ನು ನೀಡ್ತಾ ಹೋಗ್ತಾರೆ, ಬಡ್ಡಿಯನ್ನು ಕಟ್ತಾ ಹೋಗ್ತಾರೆ. ಸೊ ಈ ರೀತಿಯಾಗಿ ಏನಾಗುತ್ತೆ, ಅಲ್ಲಿ ಕಡಿಮೆ ಇಳುವರಿ ಇರುವುದರಿಂದ ಅಥವಾ ಕಡಿಮೆ ಒಂದು ಭೂ ಹಿಡುವಳಿಗಳು ಇರುವುದರಿಂದ ಅಲ್ಲಿ ಏನಾಗುತ್ತೆ, ಈ ಒಂದು ಬಡತನ ಅನ್ನುವಂಥದ್ದು ಅಲ್ಲಿ ಯಾವಾಗ್ಲೂ ಕಾಡ್ತಾ ಇರುತ್ತೆ. ಅಂದ್ರೆ ಬಡವರು ಬಡವರಾಗಿ ಉಳಿಯುವುದಕ್ಕೆ ಈ ಒಂದು ಇನ್ಇಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಲ್ಯಾಂಡ್ ಅನ್ನುವಂಥ ಸಹ ಒಂದು ಕಾರಣ ಆಗ್ತಾ ಹೋಗುತ್ತೆ ಅಂತೇಳಿ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಆಮೇಲೆ ನಿರುದ್ಯೋಗ. ಈ ನಿರುದ್ಯೋಗ ಅನ್ನುವಂಥದ್ದು ಭಾರತವನ್ನು ಕಾಡ್ತಿರ್ತಕ್ಕಂಥ ಬಹುದೊಡ್ಡ ಸಮಸ್ಯೆ ಅಂತ ಹೇಳ್ಬೋದು. ನಾವು 2022ರ ಒಂದು ಅಂಕಿಅಂಶಗಳ ಪ್ರಕಾರ ಈಗಲೂ ಸಹ ಭಾರತದಲ್ಲಿ 8.10% ಒಂದು ಅನ್ಎಂಪ್ಲಾಯ್ಮೆಂಟ್ ರೇಟ್ ಅನ್ನುವಂಥದ್ದು ಅಥವಾ ನಿರುದ್ಯೋಗ ದರ ಅನ್ನುವಂಥದ್ದು ಇರುವುದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇದಕ್ಕೆ ಹಲವು ಕಾರಣಗಳಿದೆ. ಗೌರ್ಮೆಂಟ್ ತೆಗೆದುಕೊಳ್ತಕ್ಕಂಥ ಕೆಲವು ಮಿಸ್ಟೇಕ್ಸ್ ಆಗಿರ್ಬೋದು, ಅಥವಾ ಪೂವರ್ ಇಂಪ್ಲಿಮೆಂಟೇಷನ್ ಆಫ್ ಗೌರ್ಮೆಂಟ್ ಪ್ರೋಗ್ರಾಮ್ಸ್. ನಾನು ಆಗ್ಲೇ ಹೇಳಿದೆ ಮುಂಚಿತವಾಗಿ, ಸರ್ಕಾರದ ಕೆಲವು ಅಭಿವೃದ್ಧಿ ಕಾರ್ಯಕ್ರಮಗಳೇನಿದೆ, ಕೆಲವು ಯೋಜನೆಗಳೇನಿದೆ, ಅವುಗಳನ್ನ ಸರಿಯಾದ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರದೇ ಇರತಕ್ಕಂಥ ಒಂದು ಸಮಸ್ಯೆ ಆಗಿರ್ಬೋದು. ಇನ್ನೊಂದು, ಇಲ್ಲಿ ಎಜುಕೇಶನ್ ಸಿಸ್ಟಮ್, ನಮ್ಮಲ್ಲಿ ಎಜುಕೇಶನ್ ಸಿಸ್ಟಮ್ ಅನ್ನುವಂಥದ್ದು ನಮ್ಮ ಮಾರುಕಟ್ಟೆಯಲ್ಲಿ ಲಭ್ಯ ಇರತಕ್ಕಂಥ ಉದ್ಯೋಗಗಳಿಗೆ ಹೋಲಿಕೆ ಮಾಡಿದಾಗ ಅದು ಮ್ಯಾಚ್ ಆಗದೆ ಇರುವಂಥದ್ದು. ನೋಡಿ, ಒಂದು ವರದಿಯ ಪ್ರಕಾರ ಭಾರತ ಅನ್ನುವಂಥದ್ದು 2030ರಷ್ಟಕ್ಕೆ ಇಡೀ ವರ್ಲ್ಡ್ ಅಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಹೈಯೆಸ್ಟ್ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಅನ್ನ ಹೊಂದುತ್ತಾ ಹೋಗುತ್ತೆ ಅಂತೇಳಿ ಇಲ್ಲಿ ಒಂದು ವರದಿ ಹೇಳ್ತಾ ಹೋಗುತ್ತೆ. ಅಂದ್ರೆ 2030ರಷ್ಟಕ್ಕೆ ಇಡೀ ಗ್ಲೋಬಲಿ ಅಧಿಕ ಪ್ರಮಾಣದ ಅನ್ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದು ಅಥವಾ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಅನ್ನುವಂಥದ್ದು ಭಾರತ ಹೊಂದುತ್ತಾ ಹೋಗುತ್ತೆ ಅಂತೇಳಿ. ಲಾರ್ಜ್ ನಂಬರ್ ಆಫ್ ಅನ್ಎಂಪ್ಲಾಯಬಲ್ ಗ್ರಾಜುಯೇಟ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ ಇಂಡಿಯಾ. ಅಂದ್ರೆ ಇಲ್ಲಿ ಇಂಡಿಯಾದಲ್ಲಿ ಶಿಕ್ಷಣವನ್ನು ಪಡಿತಕ್ಕಂಥ ಜನರ ಸಂಖ್ಯೆ ಅಧಿಕವಾಗ್ತದೆ, ಗ್ರಾಜುಯೇಟ್ಸ್ಗಳು ಅಧಿಕ ಪ್ರಮಾಣದಲ್ಲಿ ಹೆಚ್ಚಳವಾಗ್ತಾ ಹೋಗ್ತಿದ್ದಾರೆ. ಬಟ್ ಅವರಿಗೆ ಸಿಗ್ತಕ್ಕಂಥ ಒಂದು ಉದ್ಯೋಗ ಅವಕಾಶಗಳೇನಿದೆ ಅದು ಕಡಿಮೆ ಆಗ್ತಾ ಹೋಗ್ತದೆ. ಅಂದ್ರೆ ಈ ಒಂದು ನಮ್ಮ ರಾಷ್ಟ್ರದಲ್ಲಿ ಶಿಕ್ಷಣ ಸಂಸ್ಥೆಗಳು ನೀಡತಕ್ಕಂಥ ಒಂದು ಶಿಕ್ಷಣ ವ್ಯವಸ್ಥೆ ಏನಿದೆ, ಅದು ಮಾರುಕಟ್ಟೆಯಲ್ಲಿ ಲಭ್ಯವಿರತಕ್ಕಂಥ ಈ ಒಂದು ಉದ್ಯೋಗಗಳಿಗೆ ರಿಕ್ವೈರ್ಮೆಂಟ್ ಇರ್ತಕ್ಕಂಥ ಒಂದು ಸ್ಕಿಲ್ ಸೆಟ್ ಅನ್ನ ನೀಡತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತಾ ಇಲ್ಲ. ಅಂದ್ರೆ ಇಲ್ಲಿ ಸಾವಿರಾರು ಸಂಖ್ಯೆ ಗ್ರಾಜುಯೇಟ್ಸ್ ಇರ್ತಾರೆ, ಅವರು ಯಾವ್ದಾದ್ರೂ ಒಂದು ಸಿಟಿಯಲ್ಲಿ ಇರ್ತಕ್ಕಂಥ ಒಂದು ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಹೋಗಿ ವರ್ಕ್ ಮಾಡ್ಬೇಕಂದ್ರೆ ಅವರಿಗೆ ಅವ್ರದೇ ಆದಂತ ಒಂದು ಸ್ಕಿಲ್ ಸೆಟ್ಗಳು ಇರಬೇಕಾಗುತ್ತೆ. ಅಂದ್ರೆ ನೋಡಿ, ಒಂದು ಯಾವ್ದೋ ಒಂದು ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಹೋಗಿ ನಾವು ಜಾಬ್ಗೆ ಅಪ್ರೋಚ್ ಮಾಡ್ತೀವಿ ಅಂದ್ರೆ ನಮಗೆ ಪ್ರಾಪರ್ ಇಂಗ್ಲಿಷ್ ಸ್ಪೀಕಿಂಗ್ ಇರಬೇಕಾಗುತ್ತೆ, ಇಂಗ್ಲಿಷ್ ಕಮ್ಯುನಿಕೇಶನ್ ಕೇಳ್ತಾರೆ, ಅದ್ರ ಜೊತೆಗೆ ಮತ್ತು ಟೆಕ್ನಿಕಲ್ ನಾಲೆಜ್ ಕೇಳ್ತಾರೆ, ಅಂದ್ರೆ ಕಂಪ್ಯೂಟರ್ ನಾಲೆಜ್ ಇರಬೇಕಾಗುತ್ತೆ. ಸೊ ಈ ರೀತಿಯಾಗಿರ್ತಕ್ಕಂಥ ಹಲವು ಒಂದು ಕೌಶಲ್ಯಗಳೇನಿದೆ, ಸ್ಕಿಲ್ ಸೆಟ್ಸ್ ಏನಿದೆ, ಅದು
ಯಾಕಂದ್ರೆ ನಮ್ಮ ಒಂದು ಶಿಕ್ಷಣ ವ್ಯವಸ್ಥೆ ಯಾವ ರೀತಿಯಾಗಿದೆ ಅಂದ್ರೆ ಈಗಿನ ಒಂದು ಮಾರುಕಟ್ಟೆಯಲ್ಲಿ ಲಭ್ಯವಿರತಕ್ಕಂತ ಒಂದು ಕೆಲಸ ಕಾರ್ಯಗಳಿಗೆ ಏನೆಲ್ಲ ಸ್ಕಿಲ್ ರಿಕ್ವೈರ್ಮೆಂಟ್ ಬೇಕು ಅದನ್ನ ಕಲಿಸಿಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಮ್ಮ ಒಂದು ಎಜುಕೇಶನ್ ವ್ಯವಸ್ಥೆ ಏನಿದೆ ಆ ಒಂದು ಸಿಸ್ಟಮ್ ಅನ್ನ ನಾವು ಮೊದಲು ಬದಲಾಯಿಸ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸೊ ಹಾಗಾಗಿ ಏನಾಗ್ತಿದೆ, ಅನ್ಎಂಪ್ಲಾಯಬಲ್ ಗ್ರಾಜುಯೇಟ್ಸ್ ಅನ್ನುವಂಥದ್ದು ಇಂಡಿಯಾದಲ್ಲಿ ಅಧಿಕವಾಗ್ತಾ ಬರ್ತಾ ಇದ್ದಾರೆ. ಎಜುಕೇಶನ್ ಅನ್ನು ಪಡಿತಾ ಇದ್ದಾರೆ, ಬಟ್ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಕೆಲಸ ಕಾರ್ಯಗಳು ಸಿಗ್ತಾ ಇಲ್ಲ. ಸೊ ಇದು ಒಂದು ನಿರುದ್ಯೋಗಕ್ಕೆ ಅಥವಾ ಒಂದು ಬಡತನಕ್ಕೆ ಕಾರಣ ಆಗ್ತಿದೆ ಅಂತೇಳಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ತೀವ್ರ ಜನಸಂಖ್ಯೆ ಬೆಳವಣಿಗೆ ಅನ್ನುವಂಥದ್ದು ಯಾವ ರೀತಿಯಾಗಿ ಕಾರಣ ಆಗ್ತಾ ಹೋಗುತ್ತೆ ಬಡತನಕ್ಕೆ? ನೋಡಿ ಇಲ್ಲಿ, ಎವರೇಜ್ ನಂಬರ್ ಆಫ್ ಚೈಲ್ಡ್ ಬಾರ್ನ್ ಟು ವುಮನ್ ಡ್ಯೂರಿಂಗ್ ದ ರಿಪ್ರೊಡಕ್ಟಿವ್ ಇಯರ್ಸ್ ಅಂದ್ರೆ ಇಲ್ಲಿ ಒಂದು ಜನಸಂಖ್ಯೆ ಬೆಳವಣಿಗೆಯ ದರ ಯಾವ ರೀತಿಯಾಗಿದೆ ಅಂದಾಗ ನಾವು ಇಲ್ಲಿ ಬೇರೆ ಒಂದು ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದಾಗ ನೋಡಿ, ಚೀನಾದಲ್ಲಿ ಕೇವಲ ಜನಸಂಖ್ಯೆ ಬೆಳವಣಿಗೆ ದರ ಇದೆ, ಪಾಪ್ಯುಲೇಷನ್ ಗ್ರೋತ್ ರೇಟ್ ಇದೆ. ಇಲ್ಲಿ ಅಮೆರಿಕದಲ್ಲಿ ಕೇವಲ 0.4% ಇದೆ. ಇಂಡಿಯಾದಲ್ಲಿ ನಾವು ನೋಡ್ತಾ ಹೋದಾಗ 1% ಪಾಪ್ಯುಲೇಷನ್ ಗ್ರೋತ್ ರೇಟ್ ಇದೆ. ಅಂದ್ರೆ ಇತರ ಒಂದು ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದಾಗ ಭಾರತ ಅನ್ನುವಂಥದ್ದು ತೀವ್ರಗತಿಯಲ್ಲಿ ಜನಸಂಖ್ಯೆಯನ್ನ ಬೆಳೆಸ್ತಾ ಇದೆ, ಅಥವಾ ಜನಸಂಖ್ಯೆ ಬೆಳವಣಿಗೆ ಅನ್ನುವಂಥದ್ದು ತೀವ್ರಗತಿಯಲ್ಲಿ ಸಾಗ್ತಾ ಇದೆ ಇಲ್ಲಿ ಭಾರತದಲ್ಲಿ. ಇಲ್ಲಿ ಅತಿಯಾದ ಜನಸಂಖ್ಯೆಯಿಂದ ಇಲ್ಲಿ ನಿರುದ್ಯೋಗ ಸಮಸ್ಯೆಗಳು ಉಂಟಾಗುತ್ತೆ. ಒಂದು ಲಭ್ಯವಿರತಕ್ಕಂತ ಸಂಪನ್ಮೂಲಗಳ ಒಂದು ಡಿಸ್ಟ್ರಿಬ್ಯೂಷನ್ ಅನ್ನುವಂಥದ್ದು ಏನಾಗುತ್ತೆ, ಅದರಲ್ಲಿ ಕೊರತೆ ಉಂಟಾಗುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಇಲ್ಲಿ ಬಡತನ ಅನ್ನುವಂಥದ್ದು ಸಹ ಜನರೇಟ್ ಆಗಕ್ಕೆ ಕಾರಣ ಆಗುತ್ತೆ. ನೋಡಿ ಇಲ್ಲಿ ಫರ್ಟಿಲಿಟಿ ರೇಟ್, ಫಲವತ್ತತೆ ದರ ಅಂತೇಳಿ ಕರಿತೀವಿ. ಇಂಡಿಯಾದ ಪ್ರೆಸೆಂಟ್ ಫರ್ಟಿಲಿಟಿ ರೇಟ್ 2.2 ಇದೆ. ಅಂದ್ರೆ ಈ ಒಂದು ಜನಸಂಖ್ಯೆ ಬೆಳವಣಿಗೆಗೆ ಕಾರಣ ಏನಪ್ಪಾ ಅಂತಂದ್ರೆ ನೋಡಿ, ಇಲ್ಲಿ ಫರ್ಟಿಲಿಟಿ ರೇಟ್ ಹೈಯೆಸ್ಟ್ ಆಗಿದೆ. ಅಂದ್ರೆ ಅತಿ ಕಡಿಮೆ ಫರ್ಟಿಲಿಟಿ ರೇಟ್ ಮತ್ತು ಮಾರ್ಟಾಲಿಟಿ, ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಹೊಂದಿರತಕ್ಕಂಥ ರಾಜ್ಯ ಯಾವ್ದಪ್ಪ ಅಂದ್ರೆ ಕೇರಳ. ಅತಿ ಅಧಿಕವಾಗಿ ಒಂದು ಫರ್ಟಿಲಿಟಿ ರೇಟ್ ಅನ್ನ ಹೊಂದಿರುವಂತದ್ದು ಮತ್ತು ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಅನ್ನು ಹೊಂದಿರತಕ್ಕಂಥ ರಾಜ್ಯ ಯಾವ್ದಪ್ಪ ಅಂತಂದ್ರೆ ಅದು ಉತ್ತರ ಪ್ರದೇಶ. ಇದು ಜನಸಂಖ್ಯೆ ಬೆಳವಣಿಗೆಗೆ ಸಂಬಂಧಪಟ್ಟಂತ ಮಾಹಿತಿ ಮತ್ತು ಜನಸಂಖ್ಯೆ ಬೆಳವಣಿಗೆಯಿಂದ ಆಗ್ತಕ್ಕಂಥ ಒಂದು ಅನಾಹುತಗಳೇನು, ಏರಿಕೆಯ ಒತ್ತಡ. ನೋಡಿ, ನಾವಾಗ್ಲೇ ಹೇಳಿದೆ, ಈ ಒಂದು ಬಡತನದ ವಿಷವರ್ತುಲ ಅಥವಾ ಪಾವರ್ಟಿ ಸೈಕಲ್ ಅಂತ ನೋಡ್ತಾ ಹೋದಾಗ ಇಲ್ಲಿ ಲೋ ಇನ್ಕಮ್ ಇದ್ದಾಗ ಏನಾಗುತ್ತೆ ಅನ್ನುವಂಥದ್ದು ಇದ್ದಾಗ ಏನಾಗುತ್ತೆ, ಅವರು ಪುವರ್ ಆಗ್ತಾರೆ. ಅವರ ಒಂದು ಸೇವಿಂಗ್ಸ್ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಕಡಿಮೆ ಇರುತ್ತೆ. ಸೊ ಇಲ್ಲಿ ಜನರ ಕೈಯಲ್ಲಿ ಹಣದ ಒಂದು ಪ್ರಮಾಣ ಏನಾದ್ರು ಕಡಿಮೆ ಇದ್ದಂತ ಸಂದರ್ಭದಲ್ಲಿ ಈ ಒಂದು ಮಾರುಕಟ್ಟೆಯಲ್ಲಿ ಲಭ್ಯವಿರತಕ್ಕಂತ ಸರಕುಗಳ ಒಂದು ಬೆಲೆಯಲ್ಲಿ ವಿಪರೀತವಾದಂತ ಒಂದು ಏರಿಕೆಯನ್ನು ಕಂಡಾಗ ಏನಾಗುತ್ತೆ, ಜನರು ಅದನ್ನ ಅಫೋರ್ಡ್ ಮಾಡಕ್ಕಾಗಲ್ಲ. ಅಂದ್ರೆ ಬೆಲೆ ಏರಿಕೆಯ ಒತ್ತಡದಿಂದಾಗಿ ಏನ್ ಮಾಡ್ತಾರೆ, ಬಡವರು ಏನ್ ಮಾಡ್ತಾರೆ, ಆ ಒಂದು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗ್ತಾ ಹೋಗ್ತಾರೆ. ಇಲ್ಲಿ ಒಂದು ಮೂಲಭೂತ ಸೌಕರ್ಯಗಳನ್ನ ಪಡೆದುಕೊಳ್ತಕ್ಕಂಥ ಜನರನ್ನ ನಾವು ಇಲ್ಲಿ ಬಡವರಲ್ಲ ಅಂತೇಳಿ ಕನ್ಸಿಡರ್ ಮಾಡ್ತೀವಲ್ವಾ. ಸೊ ಇಲ್ಲಿ ಬೆಲೆ ಏರಿಕೆಯ ಸಂದರ್ಭದಲ್ಲಿ, ಬೆಲೆ ಏರಿಕೆಯ ಒತ್ತಡದ ಸಂದರ್ಭದಲ್ಲಿ ಕಡಿಮೆ ಪ್ರಮಾಣದ ಆದಾಯ ಇರತಕ್ಕಂಥ ಜನರು ಏನ್ ಮಾಡ್ತಾರೆ, ಅವುಗಳನ್ನ ಪಡೆದುಕೊಳ್ಳದೆ ಆಗದಿರತಕ್ಕಂಥ ಒಂದು ಸನ್ನಿವೇಶಕ್ಕೆ ಈಡಾಗ್ತಾರೆ. ಸೊ ಇದು ಒಂದು ಬಡತನಕ್ಕೆ ಕಾರಣ ಆಗುತ್ತೆ. ಇಲ್ಲಿ ಬೆಲೆ ಏರಿಕೆಗೆ ಹಲವು ರೀತಿಯಾದಂತ ಕಾರಣಗಳಿರುತ್ತೆ. ಇದು ಆಂತರಿಕವಾಗಿ ಅದು ಸಪ್ಲೈ ಸೈಡ್ ಎಫೆಕ್ಟ್ ಆಗಿರ್ಬೋದು ಅಥವಾ ಡಿಮ್ಯಾಂಡ್ ಸೈಡ್ ಎಫೆಕ್ಟ್ ಆಗಿರ್ಬೋದು. ನಾವು ಜಾಗತಿಕ ಮಟ್ಟದಲ್ಲಿ ನೋಡುವುದಾದರೆ ಅಂದ್ರೆ ಬಾಹ್ಯವಾಗಿ ಯಾವ ರೀತಿಯಾಗಿರ್ತಕ್ಕಂಥ ಕೆಲವು ಬದಲಾವಣೆಗಳು ನಮ್ಮ ಒಂದು ರಾಷ್ಟ್ರದಲ್ಲಿ ಒಂದು ಇನ್ಫ್ಲೇಷನ್ಗೆ ಕಾರಣ ಆಗ್ತವೆ ಅಂತ ನಾವು ನೋಡ್ತಾ ಹೋದಾಗ, ಇತ್ತೀಚೆಗೆ ಆಗಿರತಕ್ಕಂತ ಕೆಲವು ಸನ್ನಿವೇಶಗಳನ್ನ ನಾವು ಇಲ್ಲಿ ನೋಡ್ತಾ ಹೋದಾಗ ನೋಡಿ, ಇಲ್ಲಿ ರಷ್ಯಾ ಅನ್ನುವಂಥದ್ದು ಇತ್ತೀಚೆಗೆ ಉಕ್ರೇನ್ ಅನ್ನ ಇನ್ವೈಡ್ ಮಾಡ್ತಾ ಹೋಗುತ್ತೆ, ಆಕ್ರಮಿಸ್ತಾ ಹೋಗುತ್ತೆ. ಆ ಒಂದು ಆಕ್ರಮಣದಿಂದಾಗಿ ಇದು ಈ ತರ ಒಂದು ರಾಷ್ಟ್ರಗಳ ಮೇಲೆ ತನ್ನ ಒಂದು ಸ್ಪಿಲ್ ಓವರ್ ಎಫೆಕ್ಟ್ ಅನ್ನ ಬೀರುತ್ತಾ ಹೋಗುತ್ತೆ. ನೋಡಿ ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನ ನಾನು ಇಲ್ಲಿ ಕೊಡ್ತಾ ಹೋಗ್ತೀನಿ. ಸನ್ಫ್ಲವರ್ ಆಯಿಲ್ ಅನ್ನುವಂಥದ್ದು ಈ ಒಂದು ಉಕ್ರೇನ್ ಮತ್ತು ರಷ್ಯಾದಲ್ಲಿ ಅಧಿಕ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾ ಹೋಗುತ್ತೆ. ಈ ಒಂದು ಇಲ್ಲಿ ಉತ್ಪಾದನೆ ಆಗಿರತಕ್ಕಂಥ ಈ ಒಂದು ಆಯಿಲ್ ಏನಾಗಿರುತ್ತೆ, ರೆಸ್ಟ್ ಆಫ್ ದ ಕಂಟ್ರೀಸ್ ಏನಿದೆ ಒಂದು ಗ್ಲೋಬಲ್ಲಿ ಅವುಗಳಿಗೆ ರಫ್ತಾಗ್ತಾ ಹೋಗುತ್ತೆ. ಈ ಒಂದು ಯುದ್ಧದ ಒಂದು ಚಟುವಟಿಕೆಗಳ ಸಂದರ್ಭದಲ್ಲಿ ಈ ಒಂದು ಸನ್ಫ್ಲವರ್ ಆಯಿಲ್ ನ ಒಂದು ಪೂರೈಕೆ ಅನ್ನುವಂಥದ್ದು ಏನಾಗುತ್ತೆ, ಸ್ಥಗಿತವಾಗ್ತಾ ಹೋಗ್ತಾ ಇದೆ, ಅಂದ್ರೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಅದರ ಜೊತೆಗೆ ಈ ತರ ಒಂದು ಯುರೋಪಿಯನ್ ಕಂಟ್ರಿಗಳೇನಿದೆ, ವೆಸ್ಟರ್ನ್ ಕಂಟ್ರಿಗಳೇನಿದೆ, ಈ ಒಂದು ರಷ್ಯಾದ ಮೇಲೆ ಒಂದು ನಿರ್ಬಂಧವನ್ನು ಹೇರುವುದರ ಮುಖಾಂತರ ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ಸನ್ಫ್ಲವರ್ ಆಯಿಲ್ ಏನಿದೆ ಅದರ ಒಂದು ಪೂರೈಕೆ ಅನ್ನುವಂಥದ್ದು ಏನಾಗ್ತದೆ, ಸ್ಥಗಿತವಾಗ್ತಾ ಬರುತ್ತಿದೆ. ಸೊ ಹಾಗಾಗಿ ಇತರ ಒಂದು ರಾಷ್ಟ್ರಗಳ ಒಂದು ಮಾರುಕಟ್ಟೆಗಳಲ್ಲಿ ಈ ಒಂದು ಸರಕಿನ ಒಂದು ಪ್ರಮಾಣ ಏನಾಗ್ತದೆ, ಕಡಿಮೆ ಆಗ್ತಾ ಹೋಗ್ತದೆ. ಇಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯವಿರತಕ್ಕಂಥ ಸರಕುಗಳ ಒಂದು ಪ್ರಮಾಣ ಕಡಿಮೆ ಆದಾಗ ಏನಾಗುತ್ತೆ, ಅಲ್ಲಿ ಒಂದು ಡಿಮ್ಯಾಂಡ್ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆಗ ಡಿಮ್ಯಾಂಡ್ ಜಾಸ್ತಿ ಆದಾಗ ಅದೇ ರೀತಿಯಾಗಿ ಜನರ ಕೈಯಲ್ಲಿ ಇನ್ಕಮ್ ಅನ್ನುವಂಥದ್ದು ಇರ್ಬೇಕಲ್ವಾ. ಅಲ್ಲಿ ಕಡಿಮೆ ಪ್ರಮಾಣದ ಇನ್ಕಮ್ ಇದ್ದಂತ ಜನರು ಏನ್ ಮಾಡ್ತಾರೆ, ಈ ಒಂದು ಸರಕುಗಳಿಂದ ವಂಚಿತರಾಗ್ತಾ ಹೋಗ್ತಾರೆ. ಸೊ ಇದು ಬಡತನಕ್ಕೆ ಒಂದು ಕಾರಣ ಆಗುತ್ತೆ ಅಂತೇಳಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅದಲ್ಲದೆ ಮತ್ತು ಕ್ರೂಡ್ ಆಯಿಲ್ ಅಂತ ಬಂದಾಗ ನೋಡಿ, ರಷ್ಯಾ ಅತಿ ಹೆಚ್ಚಿನ ಪ್ರಮಾಣದ ಕ್ರೂಡ್ ಆಯಿಲ್ ಅನ್ನ ಉತ್ಪಾದನೆ ಮಾಡುತ್ತೆ ಮತ್ತು ಅದನ್ನು ಇತರ ರಾಷ್ಟ್ರಗಳಿಗೆ ಸಪ್ಲೈ ಮಾಡ್ತಾ ಹೋಗುತ್ತೆ. ಈ ಒಂದು ಯುದ್ಧದಿಂದಾಗಿ ಈ ಒಂದು ಕ್ರೂಡ್ ಆಯಿಲ್ ಸಪ್ಲೈ ಕೂಡ ಕಡಿಮೆ ಆಗ್ತಾ ಬಂದಿದೆ.
ಸೊ ಇದು ಸಹ ಒಂದು ಇತರ ರಾಷ್ಟ್ರಗಳಲ್ಲಿ ಒಂದು ಡೀಸೆಲ್ ಪೆಟ್ರೋಲ್ ದರದಲ್ಲಿ ಅಧಿಕ ಪ್ರಮಾಣದ ಒಂದು ಹೆಚ್ಚಳ ಆಗೋದಕ್ಕೆ ಕಾರಣ ಆಗ್ತಿದೆ ಅಂತೇಳಿ. ಈ ಎಲ್ಲಾ ರೀಸನ್ಸ್ ಏನಿದೆ ಈ ಒಂದು ಬಡತನಕ್ಕೆ ಕಾರಣ ಆಗ್ತಾ ಇದೆ. ನೋಡಿ ಇಲ್ಲಿ ಭಾರತದಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಒಂದು ಮಾಹಿತಿಯನ್ನ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಲಿಟರಸಿ ರೇಟ್ ಅನ್ನುವಂಥದ್ದು ಇಂಡಿಯಾದಲ್ಲಿ 76.26% ಇದೆ ಪ್ರೆಸೆಂಟ್. ಅದರಲ್ಲಿ ರಾಜ್ಯಗಳಿಗೆ ನಾವು ಹೋಲಿಕೆ ಮಾಡಿದಾಗ ಕೇರಳ ಅನ್ನುವಂಥದ್ದು ಹೈಯೆಸ್ಟ್ ಸಾಕ್ಷರತಾ ಪ್ರಮಾಣವನ್ನ ಹೊಂದಿದೆ. ಅತಿ ಕಡಿಮೆ ಸಾಕ್ಷರತಾ ಪ್ರಮಾಣವನ್ನು ಹೊಂದಿರತಕ್ಕಂಥ ರಾಜ್ಯ ಯಾವ್ದಪ್ಪ ಅಂತಂದ್ರೆ ಅದು ಬಿಹಾರ್. ಸೊ ಇದು ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರು ಈ ಒಂದು ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಡ್ತಾ ಇದ್ರ ದಯವಿಟ್ಟು ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ. ಯಾರಿಗೆ ಈ ಒಂದು ವಿಡಿಯೋ ಲೈಕ್ ಆಗಿದೆ ಖಂಡಿತ ಅದನ್ನ ಲೈಕ್ ಮಾಡಿ, ಮತ್ತು ಏನಾದ್ರೂ ಒಂದು ಫೀಡ್ಬ್ಯಾಕ್ ಅನ್ನ ತಿಳಿಸುವುದಾಗಿದ್ರೆ, ಏನಾದ್ರೂ ಒಂದು ಕ್ವಶನ್ಸ್ ಅನ್ನ ಕೇಳಬೇಕಾಗಿದ್ರೆ, ಡೌಟ್ಸ್ ಇದ್ರೆ ಕೆಳಗೆ ಕಾಮೆಂಟ್ ಗಳ ಮುಖಾಂತರ ತಿಳಿಸ್ತಾ ಹೋಗಿ. ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಅದನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಧನ್ಯವಾದ. ಬಾಯ್.